ಪುನರ್ಮನನ ಹಳೆ 9ರಲ್ಲಿ ಹಂಚುತ್ತಾ ಕಲಿಯೋಣ ಅಂತ ಹೇಳಿದ್ದಾರೆ. ಸೊ ಏನನ್ನು ಹಂಚುತ್ತಾ ಕಲಿಯೋಣ, ಯಾಕೆ ಈ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ನೋಡೋಣ. ಈಗ ಫಸ್ಟು ಕಲಿಕಾಫಲ ಏನು ಕೊಟ್ಟಿದ್ದಾರೆ ನೋಡೋಣ. ಈಗ ಸಮ ಗುಂಪುಗಳಿಂದ ಅಥವಾ ಹಂಚಿಕೆಯಿಂದ ಭಾಗಾಕಾರದ ಕಲ್ಪನೆಗಳ ಅರ್ಥವನ್ನು ವಿವರಿಸುವರು. ನೋಡಿ, ಸಮ ಗುಂಪುಗಳಿಂದ ಮತ್ತು ಹಂಚಿಕೆಯಿಂದ ಭಾಗಾಕಾರದ ಕಲ್ಪನೆಗಳ ಅರ್ಥವನ್ನು ವಿವರಿಸುವರು. ಸೊ ಇಲ್ಲಿ ಈಗ ಸಂಕಲನ, ವ್ಯವಕಲನ, ಗುಣಾಕಾರ ಒಂದು ಭಾಗ ಆದರೆ ಈ ಭಾಗಾಕಾರ ಅಂತಕ್ಕಂಥದ್ದು ಅದು ಮತ್ತೊಂದು ಕ್ಯಾಟಗರಿ ಅದು. ಸೊ ಭಾಗಾಕಾರದಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಯಾರಾದರೂ ಒಬ್ಬ ವಿದ್ಯಾರ್ಥಿ ಹತ್ರ ಒಂದು 10 ಕೇಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು 3 ಜನಕ್ಕೆ ಸಮಭಾಗಗಳಾಗಿ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ, ನಾವು ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೂ ಆಗಲ್ಲ, ಮೈನಸ್ಸು ಮಾಡಲಿಕ್ಕಾಗಲ್ಲ, ಆವಾಗ ಡಿವಿಷನ್ ಮಾಡಬೇಕಾಗುತ್ತೆ. ಸೊ ಭಾಗಾಕಾರದ ನಿಯಮಕ್ಕೆ ಒಳಪಡಿಸಿದಾಗ ಸೊ 10 ಕೇಕ್ಗಳು 3 ಜನರಿಗೆ ಎಷ್ಟೆಷ್ಟು ಅದು ಗುಂಪುಗಳಾಗಿ ಅಥವಾ ಎಷ್ಟೆಷ್ಟು ಸಂಖ್ಯೆಗಳಾಗಿ ಹಂಚಿಕೆ ಆಗಲ್ಪಡುತ್ತೆ ಅಂತಕ್ಕಂಥದ್ದು ನಮಗೆ ಭಾಗಾಕಾರದ ನಿಯಮದಿಂದ ಗೊತ್ತಾಗುತ್ತೆ. ಈ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅಂತ. ಪುನರಾವರ್ತಿತ ವ್ಯವಕಲನ ಮತ್ತು ಆದರ್ಶ ಕ್ರಮ ವಿಧಿಯ ಮೂಲಕ ಭಾಗಾಕಾರವನ್ನು ಕಲಿಯುವರು. ಸೊ ಇನ್ನೊಂದಿದೆ, ಈ ಭಾಗಾಕಾರದಲ್ಲಿ ಯಾವುದೇ ಲೆಕ್ಕವನ್ನು ಮಾಡಿದ ನಂತರದಲ್ಲಿ ನಾವು ತಾಳೆಯನ್ನು ಕೂಡ ನೋಡ್ಬೋದು. ಸೊ ಭಾಗಲಬ್ಧದಿಂದ ಭಾಜಕವನ್ನು ಗುಣಾಕಾರ ಮಾಡಿದಾಗ ಸೊ ನಮಗೆ ಆ ಲೆಕ್ಕದ ತಾಳೆ ಭಾಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಇವೆಲ್ಲ ಸಾಮರ್ಥ್ಯಗಳು ಈ ಹಂಚುತ್ತಾ ಕಲಿಯೋಣ ಅಂತಕ್ಕಂಥ ಆ್ಯಕ್ಟಿವಿಟಿ ಶೀಟ್ಸನ್ನು ಮಾಡಿದ ನಂತರದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದು ಅರ್ಥ ಆಗುತ್ತೆ. ಸೊ ಜಸ್ಟ್ ಈಗ ಪ್ರತಿಯೊಂದನ್ನು ಸ್ಕಾಲಪ್ ಮಾಡಿಕೊಂಡು ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸೋ ಪ್ರಯತ್ನ ಮಾಡೋಣ. ಈಗ ನೋಡಿ, ಮೊದಲನೇದು ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಎಡಭಾಗದಲ್ಲಿ ಒಂದಷ್ಟು ಚಿತ್ರಗಳು ಮತ್ತು ಅವುಗಳ ಗುಂಪುಗಳನ್ನು ಕೊಟ್ಟಿದ್ದಾರೆ. ಬಲಭಾಗದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಇದೆ, ಅದರ ಪಕ್ಕದಲ್ಲಿ ಒಟ್ಟು ಗುಂಪುಗಳ ಸಂಖ್ಯೆ ಇದೆ. ಕೊನೆಯದಾಗಿ ಪ್ರತಿ ಗುಂಪಿನಲ್ಲಿ ಚೆಂಡುಗಳು ಸಮನಾಗಿದೆ ಅಥವಾ ಇಲ್ಲ ಅಂತ ನಾವು ಹೇಳಬೇಕಾಗತ್ತೆ. ಸೊ ಒಂದು ಮಾದರಿಯನ್ನು ಅವರೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 1, 2, 3. ಸೊ ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಅಂತ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರ್ಕೊಳ್ಬೇಕಾದ್ರೆ ಪ್ರತಿಯೊಂದು ಬಾಕ್ಸಲ್ಲಿ ಇರತಕ್ಕಂಥ ಚೆಂಡುಗಳ ಸಂಖ್ಯೆನ ಏನು ಮಾಡಬೇಕು, ಎಣಿಕೆ ಮಾಡಬೇಕು. ನೋಡಿ, ಒಂದು ಬಾಕ್ಸಲ್ಲಿ 2 ಚೆಂಡುಗಳಿದೆ, 2, 4, 6, ಹಾಗಾಗಿ 6 ಬರ್ಕೊಂಡಿದ್ದೀವಿ. ಆದರೆ ಗುಂಪುಗಳು ಅಂತ ಬಂದಾಗ ಅಲ್ಲಿ 6 ಚೆಂಡುಗಳ ಸಂಖ್ಯೆಯನ್ನು ನಾವು ಕೌಂಟ್ ಮಾಡೋಂಗಿಲ್ಲ. ಅಂದರೆ ಇಡೀ ಬಾಕ್ಸ್ನ ಕೌಂಟ್ ಮಾಡ್ಕೊಳ್ಬೇಕು. ಒಂದು ಬಾಕ್ಸ್ ಏನಾಗುತ್ತೆ, ಒಂದು ಗುಂಪು ಅಂತ ಆಗುತ್ತೆ. ಅಲ್ಲಿ ಆ ಬಾಕ್ಸಿನ ಒಳಗಡೆ ಎಷ್ಟೇ ಚೆಂಡುಗಳಿರಲಿ, ಆದರೆ ಒಂದು ಬಾಕ್ಸ್ ಅಂತಕ್ಕಂಥದ್ದನ್ನು ಒಂದು ಗುಂಪು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಆ ರೀತಿಯಾಗಿ ಇಲ್ಲಿ 3 ಗುಂಪುಗಳಿದೆ ಒಟ್ಟಾರೆಯಾಗಿ. ಹಾಗಾಗಿ ಈ 3 ಗುಂಪಿನಲ್ಲೂ ಕೂಡ ಒಂದೊಂದು ಗುಂಪಿನಲ್ಲಿ 2 ಚೆಂಡುಗಳು ಸಮನಾಗಿ ಹಂಚಿಕೆಯಾಗಲ್ಪಟ್ಟಿದೆ. ಹಾಗಾಗಿ ನಾವು ಇಲ್ಲಿ ಪ್ರತಿ ಗುಂಪಿನಲ್ಲಿ ಚೆಂಡುಗಳು ಸಮನಾಗಿದೆಯೇ ಅಂತಕ್ಕಂಥ ಒಂದು ಕಾಲಮ್ನ ಪ್ರಶ್ನೆಗೆ ಇಲ್ಲಿ ಹೌದು ಅಂತ ಅವರು ಬರ್ಕೊಂಡಿದ್ದಾರೆ. ಇನ್ನು ಉಳಿದಂಥ 3 ಲೆಕ್ಕವನ್ನು ಈಗ ನಾವು ಮಾಡಬೇಕಾಗುತ್ತೆ. ಸ್ಕಾಲಪ್ ಮಾಡ್ತೀನಿ ಈಗ. ಸೊ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸೋಣ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ನೋಡಿ, ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟು, 3, 6, 8 ಇಲ್ಲಿ ಬರ್ಕೊಂಡಿದ್ದಾರೆ. ಸೊ ಒಟ್ಟು ಗುಂಪುಗಳ ಸಂಖ್ಯೆ ಎಷ್ಟು ನೋಡಿ, ಇಲ್ಲಿ 1 ಬಾಕ್ಸು, 2 ಬಾಕ್ಸು, 3 ಬಾಕ್ಸ್ ಇದೆ. ಇಲ್ಲಿ ನಾವು 3 ಅಂತ ಬರ್ಕೊಂಡಿದ್ದೀವಿ. ಇಲ್ಲಿ 8 ಚೆಂಡುಗಳು ಇರೋದರಿಂದ ಇಲ್ಲಿ ಸಮಭಾಗಗಳಾಗಿ ಇಲ್ಲ ಇಲ್ಲಿ. ಸೊ ಒಟ್ಟು ಚೆಂಡುಗಳು ಇಲ್ಲಿ ಸಮನಾಗಿಲ್ಲ. ಏನಕ್ಕೆ ಅಂದರೆ ನೋಡಿ, ಮೊದಲನೇ ಬಾಕ್ಸಲ್ಲಿ 3 ಚೆಂಡಿದೆ, ಎರಡನೇ ಬಾಕ್ಸಲ್ಲಿ 3 ಚೆಂಡಿದೆ. ಸೊ ಸಮ ಆಗಬೇಕು ಅನ್ನೋದಾಗಿದ್ದರೆ ಇಲ್ಲಿ ಕೊನೆಯ ಬಾಕ್ಸಲ್ಲಿ ಕೂಡ 3 ಚೆಂಡುಗಳು ಇರಬೇಕಿತ್ತು. ಬಟ್ ಅಲ್ಲಿರುವಂಥದ್ದು 2 ಚೆಂಡುಗಳು, ಹಾಗಾಗಿ ಇಲ್ಲಿ ಇದು ಸಮನಾಗಿಲ್ಲ, ಹಾಗಾಗಿ ಇಲ್ಲ ಅಂತ ಬರ್ಕೊಂಡಿದ್ವಿ. ನೆಕ್ಸ್ಟು ಇನ್ನು ಮತ್ತೊಂದು ಲೆಕ್ಕದಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ 12 ಇದೆ. ಇಲ್ಲಿ 4, 8, 12. ಸೊ ಒಟ್ಟು ಗುಂಪುಗಳ ಸಂಖ್ಯೆ 3 ಅಂತಿದೆ. ಏನಕ್ಕೆ ಅಂದರೆ ಮೊದಲನೇ ಬಾಕ್ಸು, ಎರಡನೇ ಬಾಕ್ಸು, ಮೂರನೇ ಬಾಕ್ಸು 3 ಗುಂಪುಗಳಿದೆ, 3 ಅಂತ ಬರ್ಕೊಂಡಿದ್ದೀವಿ. ಇನ್ನು ಇಲ್ಲಿ ಅಷ್ಟು ಚೆಂಡುಗಳು ಇಲ್ಲಿ ಸಮನಾಗಿದೆ. ಸೊ 12 ಚೆಂಡುಗಳು ಅಂದರೆ 4 ಗುಂಪುಗಳಾಗಿ ನಾವು ಭಾಳ ಈಸಿಯಾಗಿ ಅದನ್ನು ಇಲ್ಲಿ ವಿಭಾಗ ಮಾಡ್ಬೋದು. ಇನ್ನು ಕೊನೆಯ ಲೆಕ್ಕದಲ್ಲೂ ಕೂಡ ಹಾಗೆ ಇದೆ. 2 ಗುಂಪುಗಳಿದೆ, 10 ಚೆಂಡುಗಳಿದೆ. ಇಲ್ಲಿ ಎಲ್ಲ ಚೆಂಡುಗಳು ಏನಾಗಿದೆ, ಸಮನಾಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ ಹಾಗೆ ಈಗ. ಸೊ ವಿ ವಿಲ್ ಗೋ ಫಾರ್ವರ್ಡ್. ಸೆಕೆಂಡ್ ಒನ್ ನೋಡೋಣ ಈಗ. ಇಲ್ಲಿ ಏನು ಹೇಳಿದ್ದಾನೆ ಅಂತ ಈ ಒಂದು ಲೆಕ್ಕಗಳಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಹೂವುಗಳನ್ನು 5 ಸಮ ಗುಂಪುಗಳಾಗಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ಅಷ್ಟು ಹೂವುಗಳನ್ನು 5 ಸಮ ಗುಂಪುಗಳಾಗಿ ಈಗಾಗಲೇ ವಿಭಾಗ ಮಾಡಾಗಿದೆ. ನಾವು ಫಸ್ಟು ಈ ಫ್ಲವರ್ಸನ್ನು ನಾವು ಸಮ ಗುಂಪುಗಳಾಗಿ ಮಾಡಬೇಕು ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಹೂವುಗಳನ್ನು ಮೊದಲು ಕೌಂಟ್ ಮಾಡ್ಕೊಳ್ಬೇಕು. ಸೊ ಕ್ವಿಕ್ಕಾಗಿ ಮುಗಿಸ್ತೀನಿ ನಾನು ಈಗ. ನಾನು 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಸೊ 25 ಹೂಗಳನ್ನು ಭಾಳ ಸುಲಭವಾಗಿ 5 ಗುಂಪುಗಳಾಗಿ ನಾವು ಇದನ್ನು ವಿಭಾಗ ಮಾಡ್ಬೋದು ಅಥವಾ 5 ಗುಂಪುಗಳಾಗಿ ಸಮಭಾಗಗಳಾಗಿ ಮಾಡ್ಬೋದು. ಅಂದರೆ ಒಂದೊಂದು ಬಾಕ್ಸಲ್ಲಿ 5 ಹೂವುಗಳನ್ನು ನಾವೇನು ಮಾಡಬೇಕು, ಇಲ್ಲಿ ರಚನೆ ಮಾಡ್ಕೊಳ್ಬೇಕು. ಅವಾಗೇನಾಗುತ್ತೆ, 25 ಹೂಗಳು 5 ಸಮ ಗುಂಪುಗಳಾಗಿ ಇಲ್ಲಿ ರಚನೆ ಆಗುತ್ತೆ. ಸೊ ನೆಕ್ಸ್ಟು ಹಾಗೆ ಸ್ಕಾಲಪ್ ಮಾಡೋಣ ಈಗ. ಮೂರನೇದೇನಿದೆ ಅಂತ ಇಲ್ಲಿ, ರಾಜುವಿನ ಬಳಿ ಇರುವ 20 ಗೋಲಿಗಳನ್ನು ಹಂಚಲು ಸಹಾಯ ಮಾಡಿ ಅಂತ. ನೋಡಿ, ರಾಜುವಿನ ಬಳಿ 20 ಗೋಲಿ ಇದೆ, ಅದನ್ನು ಹಂಚಬೇಕು. ಈಗ ನಾವು ಫಸ್ಟು ಆ ಕೋಷ್ಟಕವನ್ನು ನೋಡಿಬಿಟ್ರೆ ನಮ್ಗೆ ಅರ್ಥ ಆಗುತ್ತೆ ಏನು ಮಾಡಬೇಕು ಅಂತ. ನೋಡಿ, ಮೊದಲನೇ ಕಾಲಮಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆ ಇದೆ, ಎಲ್ಲವೂ ಕಾಮನ್ ಆಗಿದೆ ಒಟ್ಟು ಗೋಲಿಗಳ ಸಂಖ್ಯೆ. ಇನ್ನು ಗುಂಪುಗಳ ಸಂಖ್ಯೆ ಅಂತಿದೆ, ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆ ಅಂತ ಹೇಳಿದ್ದಾರೆ ಇಲ್ಲಿ. ನೋಡಿ, ಇಲ್ಲಿ
ಒಟ್ಟು ಗೋಲಿಗಳ ಸಂಖ್ಯೆ, ಸೊ ಗುಂಪುಗಳ ಸಂಖ್ಯೆ 10 ಇದೆ ಇಲ್ಲಿ. ಸೊ 10 ಗುಂಪಿಗೆ ನಾವು, ಸೊ ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆಯಿಂದ 10 ಗುಂಪಿದೆ ಅಂದರೆ ಅಲ್ಲಿ ಏನಾಗುತ್ತೆ, ಅಲ್ಲಿಗೆ 2 5 10 ಆಗುತ್ತೆ. ನಾವಲ್ಲಿ 2 ಬರ್ಕೊಳ್ಬೇಕು. ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆ ಅಂತ ಅಂದಾಗಲಿ 2ನ್ನ ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಅಂದರೆ 10 ಗುಂಪಿಗೆ ಹಂಚಿಕೆ ಮಾಡಿದ್ರೆ ಅದನ್ನು. ಸೊ ನೆಕ್ಸ್ಟು ಅದೇ ಥರ 20 ಗೋಲಿಗಳನ್ನು 5 ಗುಂಪಿಗೆ ಹಂಚಿಕೆ ಮಾಡಿದಾಗ ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತೆ, 4 ಆಗುತ್ತೆ. ಸೊ ಏನಕ್ಕೆ ಅಂದರೆ ಅದು 4 5 20 ಆಗುತ್ತೆ. ಸೊ ಆ ರೀತಿಯಾಗಿ ಇಲ್ಲಿ ನೆಕ್ಸ್ಟು ಪ್ರತಿ ಗುಂಪಿಗೆ ಅಂದರೆ 4 ಗುಂಪುಗಳಿಗೆ ಗೋಲಿಗಳನ್ನು ಇಲ್ಲಿ ಸೊ ಹಂಚಬೇಕಾದಾಗ ಏನಾಗುತ್ತೆ ಅಂದರೆ ಇಲ್ಲಿ 4 ಗುಂಪುಗಳಿಗೆ ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆ ಏನಾಗುತ್ತೆ, 5 ಆಗುತ್ತೆ. ಸೊ ನೆಕ್ಸ್ಟು ಹಾಗೆಯೇ 2 ಗುಂಪುಗಳಿಗೆ ಗೋಲಿಗಳನ್ನು ನಾವು 10 ಗೋಲಿಗಳನ್ನು ಇಲ್ಲಿ ಹಂಚಬೇಕಾಗುತ್ತೆ. 2 ಗುಂಪಿಗೆ ಅಂದರೆ ಒಂದು ಗುಂಪಿಗೆ 10 ಗೋಲಿಗಳು, ಸೊ ಮತ್ತೊಂದು ಗುಂಪಿಗೆ ಇನ್ನೊಂದು 10 ಗೋಲಿಗಳಾಗಿ ಇಲ್ಲಿ ಅದು ಬರುವಂಥದ್ದು. ಹಾಗಾಗಿ 10 × 2 ಏನಾಗುತ್ತೆ, ಇಲ್ಲಿ 20 ಆಗುತ್ತೆ. ಆಯಿತಾ. ಸೊ ನೆಕ್ಸ್ಟು ಗುಂಪುಗಳ ಸಂಖ್ಯೆ 20 ಇದ್ದಾಗ, 20 ಗುಂಪುಗಳಿದ್ದಾಗ ಏನು ಮಾಡಬೇಕಾಗುತ್ತೆ, ನಾವು ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆ ಇಲ್ಲಿ ಒಂದೊಂದೇ ಹಂಚಬೇಕಾಗುತ್ತೆ. ಅಂದರೆ 20 ಜನಕ್ಕೂ ಒಂದೊಂದು ಗೋಲಿಯನ್ನು ಇಲ್ಲಿ ಹಂಚಬೇಕಾಗುತ್ತೆ. ಸೊ ಅಷ್ಟೇ ಇದು. ಸೊ ಹಾಗೆಯೇ ಇಲ್ಲಿ ಮುಂದೆ ಹೋಗೋಣ. ನೋಡಿ, ಇದು ಇನ್ನೊಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ನೋಡಿ, ಇದು ಗುಂಪುಗಳ ಸಂಖ್ಯೆ 2 ಇದ್ದಾಗ ಪ್ರತಿ ಗುಂಪಿನಲ್ಲಿರತಕ್ಕಂಥ ಗೋಲಿಗಳ ಸಂಖ್ಯೆನ ನಾವು ಹೇಗೆ ಹಂಚಬೇಕು ಅಂತ. ಸೊ ನೋಡಿ, ಇಲ್ಲಿ 2 ಗುಂಪಿದ್ದಾಗ ಏನು ಮಾಡಬೇಕು, ಅಲ್ಲಿ ಒಂದು ಗುಂಪಿಗೆ 10 ಗೋಲಿಗಳು, ಮತ್ತೊಂದು ಗುಂಪಿಗೆ 10 ಗೋಲಿಗಳನ್ನು ನಾವಿಲ್ಲಿ ಹಂಚಬೇಕಾಗುತ್ತೆ. ಹಾಗಾಗಿ ಗುಂಪುಗಳು 2 ಅಂತ ಇರೋ ಕಡೆ ಇಲ್ಲಿ ಸೊ ಗೋಲಿಗಳ ಸಂಖ್ಯೆಯನ್ನು 10 ಅಂತ ಅಲ್ಲಿ ನಾವು ಬರ್ಕೊಂಡಿದ್ದೀವಿ. ಆಯಿತಾ. ಸೊ ನೆಕ್ಸ್ಟು 4ನೇ ಒಂದು ಲೆಕ್ಕಕ್ಕೆ ಬರೋಣ. ಇಲ್ಲಿ ಸೊ ಏನು ಕೊಟ್ಟಿದ್ದಾರೆ ಅಂತ 4ನೇ ಲೆಕ್ಕದಲ್ಲಿ ಕೊಟ್ಟಿರುವ ಮಾದರಿಯನ್ನು ಗಮನಿಸಿ ಉಳಿದ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಕಾಲಮಲ್ಲಿ ಒಟ್ಟು ಚುಕ್ಕಿಗಳ ಸಂಖ್ಯೆ ಅಂತಿದೆ, ಒಟ್ಟು ಗುಂಪುಗಳ ಸಂಖ್ಯೆ ಅಂತಿದೆ, ಪ್ರತಿ ಗುಂಪಿನಲ್ಲಿರತಕ್ಕಂಥ ಚುಕ್ಕಿಗಳ ಸಂಖ್ಯೆ ಅಂತಿದೆ. ಇಲ್ಲಿ ಇನ್ನು ಭಾಗಾಕಾರದ ರೂಪಕ್ಕೆ ಅದನ್ನು ನಾವು ಇಲ್ಲಿ ಒಳಪಡಿಸಬೇಕು. ಮೊದಲನೇ ಮಾದರಿಯಲ್ಲಿ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿ 3 ಬಾಕ್ಸ್ ಇದೆ, ಅದರ ಒಳಗಡೆ 6 ಚುಕ್ಕಿಗಳಿದೆ. ಅರ್ಥ ಮಾಡ್ಕೊಳ್ಬೇಕು. ಸೊ ಬಾಕ್ಸನ್ನು ಬೇಕಾದ್ರೆ ನೀವು ಗುಂಪುಗಳು ಅಂತ ಅಂದ್ಕೊಳ್ಳಿ, ನಿಮಗೆ ಹೇಗೆ ಅಂಡರ್ಸ್ಟುಡ್ ಆಗುತ್ತೆ ಆ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಸೊ ಇಲ್ಲಿ ಈ 3 ಗುಂಪುಗಳಲ್ಲಿ ಎಷ್ಟು ಚುಕ್ಕಿ ಇದೆ ಹಾಗಿದ್ರೆ ನೋಡಿ, ಇಲ್ಲಿ ಮೊದಲನೇ ಗುಂಪಲ್ಲಿ 2 ಚುಕ್ಕಿ, ಎರಡನೇ ಗುಂಪಲ್ಲಿ 2 ಚುಕ್ಕಿ, ಮೂರನೇ ಗುಂಪಲ್ಲಿ 2 ಚುಕ್ಕಿ ಇದೆ. ಹಾಗಾಗಿ 6 ಚುಕ್ಕಿಯನ್ನು ಬರ್ಕೊಂಡಿದ್ದೀವಿ ನಾವು. ನೆಕ್ಸ್ಟು ಒಟ್ಟು ಗುಂಪುಗಳ ಸಂಖ್ಯೆ ಅಂದರೆ 3 ಗುಂಪಿದೆ ಅಂತ ಅಲ್ಲಿ ನಾವೇನು ಬಾಕ್ಸಲ್ಲಿ ತೋರಿಸ್ಕೊಂಡಿದ್ದೀವಿ, ಚುಕ್ಕಿಗಳ ಮೇಲ್ಭಾಗದಲ್ಲಿ ಬಾಕ್ಸನ್ನು ಹಾಕ್ಕೊಂಡಿದ್ದೀವಲ್ಲ, ಅದೇ ಗುಂಪುಗಳಾಗಿ ಇಲ್ಲಿ ಅರ್ಥವನ್ನು ಕೊಡುತ್ತೆ. ಅಂದರೆ 3 ಗುಂಪುಗಳಿದೆ ಅಂತ. ಸೊ ನೆಕ್ಸ್ಟು ಪ್ರತಿ ಗುಂಪಲ್ಲಿ ಎಷ್ಟು ಚುಕ್ಕಿಗಳಿದೆ ಅಂತ. ಸೊ ಒಂದು ಗುಂಪಲ್ಲಿ 2 ಚುಕ್ಕಿ ಇದೆ, ನಾವು 2 ಚುಕ್ಕಿಯನ್ನು ಮಾತ್ರ ಬರ್ಕೋಬೇಕು ಇಲ್ಲಿ. ಸೊ ಈಗ ಅದನ್ನು ಭಾಗಾಕಾರ ರೂಪಕ್ಕೆ ಒಳಪಡಿಸಬೇಕು. 6/2 ಆಗುತ್ತೆ. ಸೊ 6 ಅನ್ನೋದು ಏನಪ್ಪ ಅಂದರೆ ಒಟ್ಟು ಚುಕ್ಕಿಗಳ ಸಂಖ್ಯೆ ಇದೆ. ಆಯಿತಾ ನಿಮಗೆ. 2 ಅನ್ನೋದೇನು ಅಂದರೆ ಪ್ರತಿ ಗುಂಪಿನಲ್ಲಿರತಕ್ಕಂಥ ಚುಕ್ಕಿಗಳ ಸಂಖ್ಯೆ ಅದು. ಹಾಗಾಗಿ 6ನ್ನು 2ನೇ ಮುಗ್ಗಿಂದ ನಾವು ಇಲ್ಲಿ ಭಾಗಾಕಾರ ಮಾಡಿದಾಗ ಅದು 2 3 6 ಆಗುತ್ತೆ. ಸೊ ಆನ್ಸರ್ ಎಷ್ಟು ಅಂದರೆ ಅದಕ್ಕೆ ಇಲ್ಲಿ 3 ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಈ ಒಂದು ಆ್ಯಕ್ಟಿವಿಟಿ ನೋಡೋದಾದರೆ ಸೆಕೆಂಡ್ ಒಂದು ರೋನಲ್ಲಿ ಒಟ್ಟು ಚುಕ್ಕಿಯ ಸಂಖ್ಯೆ ಏನು, ಪ್ರತಿ ಗುಂಪಿನಲ್ಲಿರತಕ್ಕಂಥ ಎಲ್ಲ ಚುಕ್ಕಿಯನ್ನು ಕೌಂಟ್ ಮಾಡಬೇಕು ಇಲ್ಲಿ. ಸೊ 3 1 3 3 2 6 3 3 9 3 4 12 ಚುಕ್ಕಿಯನ್ನು ಬರ್ಕೊಂಡಿದ್ದೀವಿ. ಸೊ ಪ್ರತಿ ಗುಂಪುಗಳಲ್ಲಿ ಇರ್ತಕ್ಕಂಥ ಗುಂಪುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇಲ್ಲಿ ನೋಡಿ, ಲಿಸ್ಟು ಇಲ್ಲಿ ಗುಂಪುಗಳ ಸಂಖ್ಯೆ ಅಂದರೆ ಏನು ಅಂದರೆ ಎಷ್ಟು ಗುಂಪುಗಳಿದೆ, 1 2 3 4 1 2 3 4 ಗುಂಪಿದೆ ಇಲ್ಲಿ. ನೆಕ್ಸ್ಟು ಪ್ರತಿ ಗುಂಪಲ್ಲಿರತಕ್ಕಂಥ ಚುಕ್ಕಿಗಳ ಸಂಖ್ಯೆ, ಒಂದೊಂದು ಗುಂಪಲ್ಲಿ ಇಲ್ಲಿ 3 3 ಚುಕ್ಕಿ ಇದೆ. ಸೊ ನಾವು 3 ಅಂತ ಬರ್ಕೊಂಡಿದ್ದೀವಿ. ಈಗ 12/3 ಅಂತ ಮಾಡಬೇಕು. 12 ಅಂದರೆ ಏನಪ್ಪ ಅಂದರೆ ಒಟ್ಟು ಚುಕ್ಕಿಯ ಸಂಖ್ಯೆಗಳು, 3 ಏನಪ್ಪ ಅಂದರೆ ಪ್ರತಿ ಗುಂಪಿನ ಒಳಗೆ ಇರತಕ್ಕಂಥ ಚುಕ್ಕಿಗಳ ಸಂಖ್ಯೆ. ಸೊ 12/3 ಅಂದಾಗ ಏನಾಗುತ್ತೆ, ಇಲ್ಲಿ 3 4 12 ಆಗುತ್ತೆ. ಹಾಗಾಗಿ ಇಲ್ಲಿ 4 ಇಸ್ ದ ರೈಟ್ ಆನ್ಸರು. ಸೊ ನೆಕ್ಸ್ಟು ಕೊನೆಯ ಒಂದು ಆ್ಯಕ್ಟಿವಿಟಿಯಲ್ಲಿ ಒಟ್ಟು ಚುಕ್ಕಿಯ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 9 ಆಗಿದೆ. ಅಂದರೆ ಪ್ರತಿ ಗುಂಪಲ್ಲಿ 3 3 ಇದೆ. ಹಾಗಾಗಿ 9 ಚುಕ್ಕಿಯನ್ನು ಹಾಕ್ಕೊಂಡಿದ್ದೀವಿ. ಒಟ್ಟು ಗುಂಪುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇಲ್ಲಿ 3 ಗುಂಪುಗಳಾಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ಪ್ರತಿ ಗುಂಪಲ್ಲಿರತಕ್ಕಂಥ ಚುಕ್ಕಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇಲ್ಲಿ 3 ಚುಕ್ಕಿಗಳು ಮಾತ್ರ ಇಲ್ಲಿ ನಾವು ಇಲ್ಲಿ ಬರ್ಕೋತೀವಿ. ಇನ್ನು 9/3 ಅಂತ ಬರ್ಕೊಳ್ಬೇಕು. 9 ಅಂತಕ್ಕಂಥದ್ದು ಸೊ ಇಲ್ಲಿ ಒಟ್ಟು ಚುಕ್ಕಿಗಳ ಸಂಖ್ಯೆ 9 ಹಾಕೊಂಡಿದ್ದೀವಿ. 3 ಅಂದರೆ ಗುಂಪುಗಳು, ಆ 9 ಚುಕ್ಕಿಯಿಂದ 3 ಗುಂಪನ್ನು ಇಲ್ಲಿ ಭಾಗಾಕಾರ ಮಾಡಬೇಕು. ಅವಾಗ ಏನಾಗುತ್ತೆ, 3 3 9 ಆಗುತ್ತೆ. ಸೊ ನೆಕ್ಸ್ಟ್ ಸ್ಕಾಲ್ ಆಫ್ ಮಾಡೋಣ. ಸೊ ಎಲ್ಲವನ್ನು ಬೇಗ ಕ್ವಿಕ್ಕಾಗಿ ಮುಗಿಸೋಕ್ಕೆ ಸೊ ಪ್ರಯತ್ನ ಮಾಡೋಣ. ಈಗ ನೋಡಿ, ಇಲ್ಲಿದೆ ಈ ಕೆಳಗಿನ ಉದಾಹರಣೆಯಂತೆ ಮುಂದಿನ ಲೆಕ್ಕವನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಭಾಳ ಈಸಿ ಇದೆ ನೋಡಿ. ಇಲ್ಲಿ ಮೊದಲನೇ ಎಕ್ಸಾಂಪಲ್ ಅವರೇ ಕೊಟ್ಟಿದ್ದಾರೆ. 12/4 ಅಂದರೆ ಇಲ್ಲಿ 3 ಹೆಂಗೆ ಬಂತು ಅಂದರೆ ಸೊ 4ನೇ ಮುಗ್ಗಿಂದ 12 ಇಲ್ಲಿ ನಾವು ಭಾಗಾಕಾರ ಮಾಡಬೇಕು. ಸೊ 12/4 ಅಂದರೆ 4 3 ಅದು 12 ಆಗುತ್ತೆ. 12 - 4 ಅಂದರೆ 12ರಿಂದ 4ನ್ನು ಲೆಸ್ ಮಾಡಬೇಕು, 8 ಆಗುತ್ತೆ. 8 - 4 ಅಂದರೆ 4 ಆಗುತ್ತೆ. 4 - 4 ಅಂದರೆ 0 ಆಗುತ್ತೆ. ಸೊ ಇದೇ ಮಾದರಿಯಲ್ಲಿ ಬಲಭಾಗದ ಒಂದಷ್ಟು ಸೀರೀಸನ್ನು ಕಂಪ್ಲೀಟ್ ಮಾಡಬೇಕು. 12/3 ಅಂದರೆ ಎಷ್ಟು, 4 3 12 ಆಗುತ್ತೆ. 12 - 3 ಅಂದರೆ ಎಷ್ಟು, 9 ಆಗುತ್ತೆ.
ಸೊ 9 - 3 ಅಂದರೆ ಎಷ್ಟು, ಇಲ್ಲಿ 6 ಆಗುತ್ತೆ. 6 - 3 ಅಂದರೆ ಎಷ್ಟು, 3 ಆಗುತ್ತೆ. 3 - 3 ಅಂದರೆ ಎಷ್ಟು, ಇಲ್ಲಿ 0 ಆಗುತ್ತೆ. ನೋಡಿ ಇಲ್ಲಿ ನಾವು ಅವರ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲಲ್ಲಿ ಕಾಮನ್ ಆಗಿ 4ನ ಬರ್ಕೊಂಡಿದ್ದಾರೆ. ಸೊ ನಾವು ಬಲಗಡೆ ಬರೀಬೇಕಾದ್ರೆ ಇಲ್ಲಿ ಕಾಮನ್ ಆಗಿ ಸಂಖ್ಯೆ 3ನ್ನು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸೊ ದಟ್ ಇಸ್ ಇಟ್ ಇಲ್ಲಿ ಅಷ್ಟೇ. ಸೊ ನೆಕ್ಸ್ಟು ನೋಡಿ ಇಲ್ಲಿ ಕೊಟ್ಟಿದ್ದರಲ್ಲಿ 12ರಿಂದ 4ನ್ನು ಒಟ್ಟು ಎಷ್ಟು ಬಾರಿ ಪುನರಾವರ್ತಿಸಿ ಕಳೆಯಲಾಗಿದೆ ಅಂದರೆ ಇಲ್ಲಿ 3 ಬಾರಿ. ಆಯಿತಾ, 12ನ್ನು ನಾವು 4ರಿಂದ ಸುಮಾರು 3 ಬಾರಿ ಪುನರಾವರ್ತಿಸಿ ನಾವು ಮೈನಸ್ ಮಾಡಿದ್ವಿ. ಸೊ ಪುನರಾವರ್ತಿತ ವ್ಯವಕಲನವು ಭಾಗಾಕಾರದ ಒಂದು ಭಾಗವಾಗಿದೆ ಮತ್ತು ಭಾಗಾಕಾರ ಅಂತ ಹೇಳಿರೋದನ್ನು ಇಲ್ಲಿ ತಪ್ಪಾಗಲ್ಲ. ಆಯಿತಾ. ಸೊ ನೆಕ್ಸ್ಟು ಮತ್ತೊಂದು ಲೆಕ್ಕಕ್ಕೆ ಬರೋಣ. ಈಗ ಇದು ಕೂಡ ಭಾಳ ಈಸಿ ಇದೆ. ಸುನಿತಾಳಿಗೆ ಚೌಕದಲ್ಲಿ ಸಂಖ್ಯೆಯನ್ನು ತುಂಬಲು ಸಹಾಯ ಮಾಡಿ ಅಂತ. ನೋಡಿ ಇಲ್ಲಿ 20 ಅಂತ ಕೊಟ್ಟಿದ್ದಾರೆ, ಇಲ್ಲಿ 2 ಅಂತ ಇದೆ, ಮೇಲ್ಗಡೆ 5 ಅಂತ ಇದೆ. ಸೊ ನಾವೇನು ಮಾಡಬೇಕು, 20/5 ಅಂತ ಬರ್ಕೊಳ್ಬೇಕು. ಅವಾಗ ಎಷ್ಟು ಬರುತ್ತೆ ಆನ್ಸರ್, ಇಲ್ಲಿ 4 × 5 = 20. ಅಂದರೆ 20ನ್ನು ನಾವು 5ನೇ ಮುಗಿಯಿಂದ ಇಲ್ಲಿ ಭಾಗಾಕಾರ ಮಾಡಬೇಕು. ಡಿವಿಷನ್ ಮಾಡಿದಾಗ ಅದು 4 × 5 = 20 ಆಗುತ್ತೆ. ಅಥವಾ 5ನ್ನು ಭಾಜಕ ಅಲ್ಲ ಹಾಕ್ಕೊಂಡ್ರೆ ನಾವು ಏನಾಗುತ್ತೆ, ಸೊ 20ನ್ನು ಭಾಜ್ಯದಲ್ಲಿ ಹಾಕೋತೀವಿ. ಸೊ ಭಾಗಲಬ್ಧ ಏನಾಗುತ್ತೆ, 5 × 4 = 20 ಆಗುತ್ತೆ. ಸೊ ಇದು ಆವಾಗ ಇಲ್ಲಿ ಈ ಬಾಕ್ಸಲ್ಲಿ 4 ಬರುತ್ತೆ. ಸೊ ಇಲ್ಲಿ ಮಧ್ಯದ ಬಾಕ್ಸಲ್ಲಿ 5 ಬರುತ್ತೆ. ಸೊ ಅವರು ಬರೀ 4ನ್ನು ಮಾತ್ರ ಕೊಟ್ಟಿದ್ದಾರೆ. ನಾವು 20/5 ಅಂತ ಆ ಬಾಕ್ಸ್ ಮುಂದೆ ಬರ್ಕೊಳ್ಬೇಕು. ಆಯಿತಾ, ಆವಾಗ ಆನ್ಸರ್ 4 ಬರುತ್ತೆ ಇಲ್ಲಿ. ಸೊ ನೆಕ್ಸ್ಟು ಸಂಖ್ಯಾಬಂಧವನ್ನು ಬಿಡಿಸಿ ಅಂತ ಇದೆ. ಇಟ್ಸ್ ವೆರಿ ಈಸಿ. ನೋಡಿ ಅವರು ಕೆಲವೊಂದು ಸಂಖ್ಯೆಯನ್ನು ಕೊಟ್ಟಿಲ್ಲ, ಅಲ್ಲಿ ನಾವು ಬಿಡಿಸ್ಬೇಕು. ನೋಡಿ 8/, ಇಲ್ಲಿ ಯಾವುದೇ ಸಂಖ್ಯೆಯನ್ನು ಕೊಟ್ಟಿಲ್ಲ, ನಾವು 2 ಹಾಕೊಂಡಿದ್ದೀವಿ. ಏನಕ್ಕೆ ಅಂದರೆ, ಸೊ ಇಲ್ಲಿ 2ರಿಂದ 8ನ ನಾವು ಏನು ಮಾಡಬೇಕು, ಭಾಗಾಕಾರ ಮಾಡಬೇಕು. ಸೊ 2 × 4 = 8 ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಸ್ಟ್ರೈಟಾಗಿ ನೋಡಿ ಇಲ್ಲಿ ವರ್ಟಿಕಲಿ ನಾವು 8/4 ಹಾಕೊಂಡಿದ್ದೀವಿ. ಸೊ ಅದು 4ರಿಂದ 8ನ ಏನು ಮಾಡಬೇಕಲ್ಲ, ನಾವು ಭಾಗಾಕಾರ ಮಾಡಬೇಕಾಗುತ್ತೆ. ಸೊ 4 × 2 ಆಗುತ್ತೆ. ಇದು 4 × 8 ಆಗುತ್ತೆ. ಅಗೇನ್ ಇಲ್ಲೂ ಕೂಡ 4/2ನ ಅಲ್ಲಿ ಹಾಕೊಂಡಿದ್ದೀವಿ. 2ಕ್ಕೆ ಹಾಕೊಂಡಿದ್ದೀವಿ ಅಂದರೆ 4 2ನೇ ಮುಗಿಯಿಂದ ಭಾಗಾಕಾರ ಆಗುತ್ತೆ. 2 × 4 ಆಗುತ್ತೆ. ಆಯಿತಾ. ಸೊ ಇದು ಸಂಖ್ಯಾಬಂಧವನ್ನು ಬಿಡ್ತಕ್ಕಂಥ ಒಂದು ರೀತಿ ಇದು. ಸೊ ನೆಕ್ಸ್ಟು ಕೆಳಗೆ ನೀಡಿರ್ತಕ್ಕಂಥ ಲೆಕ್ಕವನ್ನು ಪೂರ್ಣಗೊಳಿಸಿ ಅಂತ ಇದೆ. ಏನಿಲ್ಲ, ಇದು ಭಾಗಾಕಾರವನ್ನು ಮಾಡುವಂಥದ್ದಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಒಂದು 40 ನೀಡಿದೆ. 42ನ್ನ ಏನು ಮಾಡಿದ್ದಾರೆ ನೋಡಿ, ಇಲ್ಲಿ 2 × 4 ಹಾಕೊಂಡಿದ್ದಾರೆ, 2 × 2 ಹಾಕೊಂಡಿದ್ದಾರೆ, 42 ಆಗುತ್ತೆ. ಸೊ 4 - 4 0 ಆಗುತ್ತೆ. 2ನ್ನ ಇಳಿಸ್ಕೋತೀವಿ. ಅದಾದಮೇಲೆ 2 × 2 ಆಗುತ್ತೆ. ಸೊ 2 - 2 0 ಆಗುತ್ತೆ. ಸೊ ಇದೇ ರೀತಿ 72ನ್ನು 4ನೇ ಮುಗಿಯಿಂದ ನಾವು ಡಿವಿಷನ್ ಮಾಡ್ಕೊಳ್ಬೇಕು. ಅಂದರೆ ಗುಣಾಕಾರದ ನಿಯಮಕ್ಕೆ ಒಳಪಡಿಸ್ಕೋಬೇಕು ಅದನ್ನು, ಆ ಅಂಕಿಯನ್ನು. 4 × 4 ಆಗುತ್ತೆ. ಅಲ್ಲಿ ಎಂಟಿ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಬಾಕ್ಸ್ಗೆ ಇಲ್ಲಿ ನಾವು 4 ಹಾಕೊಂಡಿದ್ದೀನಿ ನಾನು. 4 × 4 7 - 4 ಬಂದು 3 ಆಗುತ್ತೆ ಇಲ್ಲಿ. ನೆಕ್ಸ್ಟು 2ನ್ನ ಇಳಿಸ್ಕೊತೀನಿ ನಾನು, ಆವಾಗ 32 ಆಗುತ್ತೆ. ಸೊ 4 × 32 ಆಗುತ್ತೆ. ಸೊ ಹಾಗಾಗಿ ಈ 32ನ್ನು ನಾವು ಮೈನಸ್ ಮಾಡಿದಾಗ ಇವೆರಡು ಅಂಕಿಗಳನ್ನು ಏನಾಗುತ್ತೆ, ಅಲ್ಲಿ 2 - 2 0 ಆಗುತ್ತೆ, 3 - 3 0 ಆಗುತ್ತೆ. ಶೇಷ ಇಲ್ಲಿ 0 ಬರುತ್ತೆ. ಸೊ ಹೀಗೆ ಆ ಭಾಗಾಕಾರ ಲೆಕ್ಕಗಳನ್ನು ಇಲ್ಲಿ ಮಾಡುವಂಥದ್ದು. ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಕೆಲವೊಂದು ಲೆಕ್ಕಗಳು ಭಾಗಾಕಾರದ ನಿಯಮಕ್ಕೆ ಇಲ್ಲಿ ಒಳಪಟ್ಟಿರುವಂಥದ್ದು. ಕ್ವಿಕ್ಕಾಗಿ ಮುಗಿಸ್ತೀನಿ ಈಗ ಅದನ್ನು. 24 ಚಾಕ್ಲೇಟ್ಗಳನ್ನು ಒಬ್ಬರಿಗೆ 2ರಂತೆ ಹಂಚಿದರೆ ಎಷ್ಟು ಜನರಿಗೆ ಇಲ್ಲಿ ಹಂಚಲಿಕ್ಕೆ ಸಾಧ್ಯ ಇದೆ ಅಂತ. ಅಂದರೆ 24 ಚಾಕ್ಲೇಟ್ ತೋರಿಸುತ್ತೆ. ಆ 24 ಚಾಕ್ಲೇಟನ್ನು ಸೊ ಒಬ್ಬರಿಗೆ 2ರಂತೆ ಹಂಚಿದರೆ ಎಷ್ಟು ಜನರಿಗೆ ಹಂಚ್ಬೋದು ಅಂತ. ಈಗ ನಾನು ಏನು ಮಾಡಬೇಕು, 24 ಚಾಕ್ಲೇಟಲ್ಲಿ ಒಬ್ಬೊಬ್ಬರಿಗೆ 2 ಚಾಕ್ಲೇಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಭಾಳ ಸಿಂಪಲ್ಲು. ಸೊ 24 ಏನಾಗುತ್ತೆ ಆವಾಗ, ಸೊ ಭಾಜ್ಯ 24 ಆಗುತ್ತೆ, ಭಾಜಕ 2 ಆಗುತ್ತೆ. ಸೊ 2ರಿಂದ 24ನ ನಾವು ಇಲ್ಲಿ ಭಾಗಾಕಾರ ಮಾಡಬೇಕು. 2 × 2 2 × 4 ಆಗುತ್ತೆ. ಅದನ್ನು ಡೈರೆಕ್ಟಾಗಿ ಬೇಕಾದರೆ 2 × 12 ಅಂದರೆ ಇಲ್ಲಿ 24 ಆಗಿಬಿಡುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ 24 ಚಾಕ್ಲೇಟ್ಗಳನ್ನು ಒಬ್ಬರಿಗೆ 2ರಂತೆ ಹಂಚಿದರೆ ಸೊ 12 ಜನರಿಗೆ ಅದನ್ನು ಹಂಚಲಿಕ್ಕೆ ಸಾಧ್ಯ ಇದೆ. ಅಂದರೆ 2 ಚಾಕ್ಲೇಟನ್ನು 12 ಜನಕ್ಕೆ ನಾವು ಅಲ್ಲಿ ಹಂಚ್ಬೋದು 24 ಚಾಕ್ಲೇಟ್ನ. ಈ ರೀತಿಯ ಲೆಕ್ಕಗಳನ್ನು ಕೊಟ್ಟಾಗ ಭಾಳ ಸುಲಭವಾಗಿ ನಾವು ಭಾಗಾಕಾರದ ನಿಯಮಕ್ಕೆ ಒಳಪಡಿಸಿ ಅದರ ಉತ್ತರವನ್ನು ಕಂಡುಹಿಡಿಯಬಹುದು. ಸೊ ನೆಕ್ಸ್ಟು ಅದೇ ರೀತಿಯ 10ನೇ ಲೆಕ್ಕ ಹೊಂದಿದೆ ಇಲ್ಲಿ. ರಾಣಿಯು 9 ದಿನಗಳಲ್ಲಿ 45 ಗೊಂಬೆಗಳನ್ನು ತಯಾರಿಸಿದರೆ 1 ದಿನದಲ್ಲಿ ಅವಳು ತಯಾರಿಸಿದ ಗೊಂಬೆಗಳ ಸಂಖ್ಯೆ ಎಷ್ಟು ಅಂತ. ನೋಡಿ, ಅವಳು 9 ದಿನ ಟೈಮ್ ತಗೊಂಡು 45 ಗೊಂಬೆಯನ್ನು ಆಕೆ ತಯಾರು ಮಾಡ್ತಾಳೆ. ಸೊ 9 ದಿನಕ್ಕೆ 45 ಗೊಂಬೆ ಮಾಡ್ತಾಳೆ ಅಂದರೆ ಅವಳು 1 ದಿನಕ್ಕೆ ಎಷ್ಟು ಗೊಂಬೆಯನ್ನು ತಯಾರು ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಸೇಮ್ ಅದು ಅಷ್ಟೇ, 9ನ್ನು ಎಡಗಡೆ ಹಾಕ್ಕೊಳ್ಬೇಕು, 45ನ್ನು ಮಧ್ಯೆ ಹಾಕ್ಕೊಳ್ಬೇಕು. ಅಂದರೆ 9 ಏನು ಭಾಜಕ ಆಗುತ್ತೆ, 45 ಭಾಜ್ಯ ಆಗುತ್ತೆ. ಈ 9ರಿಂದ 45ನ್ನು ಭಾಗಾಕಾರ ಮಾಡಬೇಕು. ಸೊ 9 × 45. ಸೊ ಏನು ಬರಬೇಕು ಡೀಟೇಲ್ಸ್ ಈಗ. ರಾಣಿಯು ಒಂದು ದಿನದಲ್ಲಿ ತಯಾರಿಸಿದ ಬೊಂಬೆಗಳ ಸಂಖ್ಯೆ ಎಷ್ಟು, 5 ಅಂತ. ಒಂದು ದಿನಕ್ಕೆ 5 ಆಯಿತು ಅಂದರೆ 9 ದಿನಕ್ಕೆ ಎಷ್ಟಾಗುತ್ತೆ, ಅಲ್ಲಿಗೆ 45 ಆಗುತ್ತೆ. ಆಯಿತಾ. ಸೊ ನೆಕ್ಸ್ಟು ಪುನರ್ಮನನ ಹಾಳೆ 10. ಇಲ್ಲಿಂದ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಎಲ್ಲ ಲೆಕ್ಕಗಳು ಗುಣಾಕಾರಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳಾಗಿರ್ತವೆ. ಕ್ವಿಕ್ಕಾಗಿ ಮುಗಿಸ್ಕೋಣ ಈಗ ಅದನ್ನು. ಸೊ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಷನ್ಗೆ ಸಂಬಂಧಪಟ್ಟಿದ್ದು ಕಲಿಕಾ ಫಲ. 1 ಅಂಕಿ ಮತ್ತು 2 ಅಂಕಿಗಳಿಂದ ಸಂಖ್ಯೆಯನ್ನು ಗುಣಿಸುವರು.
ಒಂದು ಅಂಕಿ ಅಂದರೆ ಏನು 1 ಇಂಟು 2, ಎರಡು ಅಂಕಿ ಅಂದರೆ ಏನು 21 ಇಂಟು 2 ಅಥವಾ 20 ಇಂಟು 2 ಅಥವಾ 40 ಇಂಟು 2 ಈ ರೀತಿಯ ಲೆಕ್ಕಗಳನ್ನು ಗುಣಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇ ಅದು. ಪುನರಾವರ್ತಿತ ಸಂಕಲನದೊಂದಿಗೆ ಗುಣಾಕಾರ ಎಂದು ತಿಳಿಯುವರು. ಆಯಿತಾ? ಸೊ ಗುಣಾಕಾರದಲ್ಲಿ ಬಂದಂಥ ಮೊತ್ತವನ್ನು ನಾವು ಕೂಡ್ಕೋತೀವಿ, ಭಾಗಾಕಾರದಲ್ಲಿ ಬಂದಂಥ ಮೊತ್ತವನ್ನು ಮೈನಸ್ ಮಾಡ್ತೀವಿ, ಅಷ್ಟೇ ಸಿಂಪಲ್ ಅದು. ಅಂದರೆ ಪ್ರತಿಯೊಂದಕ್ಕೂ ಭಾಳ ಬ್ಯೂಟಿಫುಲ್ ಆಗಿ ಮ್ಯಾಥಮೆಟಿಕ್ಸ್ ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ನಾವು ಅವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಬೇಕು, ಆವಾಗ ನಮಗೆ ಈಸಿ ಆಗುತ್ತೆ ಮ್ಯಾಥ್ಸು. ಸೊ ನೆಕ್ಸ್ಟು ಚಿತ್ರವನ್ನು ನೋಡಿ ಎರಡರ ಮುಗ್ಗಿಯನ್ನು ಬರೀರಿ ಅಂತ ಇದೆ. ಇದೆಲ್ಲ ಭಾಳ 4ನೇ ತರಗತಿಯ ಮಕ್ಕಳೇ ಮಾಡಿಬಿಡ್ತೇವೆ ಇದನ್ನು. ನೋಡಿ ಇಲ್ಲಿ ಬಾಕ್ಸಿನ ಒಳಗಡೆ 2 ನಕ್ಷತ್ರ ಸ್ಟಾರ್ಸನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, 2 ಇಂಟು 1 ಅಂತ ತಗೊಳ್ಬೇಕು. 2ರ ಒಂದು ಗುಂಪಾಗುತ್ತೆ ಅದು. ಆಯಿತಾ? 2ರ ಒಂದು ಗುಂಪು. 2ರ ಅಂದರೆ ಏನು, ಬಾಕ್ಸ್ ಒಳಗಿರ್ತಕ್ಕಂಥ ನಕ್ಷತ್ರಗಳ ಸಂಖ್ಯೆ 2 ಆಗುತ್ತೆ. ಒಂದು ಗುಂಪು ಅಂದರೆ ಏನು, ಆ ಬಾಕ್ಸ್ ಮೇಲೆ ನಾವು ಒಂದು ಗುಂಪು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ 2ರ ಒಂದು ಗುಂಪು ಅಂದರೆ 2 ಇಂಟು 1 ಅಂತ ಹಾಕೊಳ್ಬೇಕು. 2 1 2 ಆಗುತ್ತೆ. ಸೊ 2ರ 2 ಗುಂಪು ಅಂದರೆ 2 ಇಂಟು 2 ಆಗುತ್ತೆ, ಅದು 4 ಆಗುತ್ತೆ ಆನ್ಸರು. 2ರ 3 ಗುಂಪು ಅಂದರೆ 2 3ಲಿ 6 ಆಗುತ್ತೆ. 2ರ 4 ಗುಂಪು ಅಂದರೆ 2 4ಲಿ 8 ಆಗುತ್ತೆ. 2ರ 6 ಗುಂಪು ಅಂದರೆ 2 6ಲಿ ಅದು 12 ಆಗುತ್ತೆ. ಸೊ ನೆಕ್ಸ್ಟು ಸ್ಕಾಲಪ್ ಮಾಡೋಣ. ಹಾಗೆಯೇ ಪುನರಾವರ್ತಿತ ಸಂಕಲನ ಮತ್ತು ಗುಣಾಕಾರದ ರೂಪಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ ಇಲ್ಲಿ ನೀವು ಅಡಿಷನ್ ಮಾಡಿದ್ರು ಅದೇ ಉತ್ತರ ಬರಬೇಕು, ಮಲ್ಟಿಪ್ಲಿಕೇಶನ್ ಮಾಡಿದ್ರು ಅದೇ ಉತ್ತರ ಬರಬೇಕು. ಐ ಥಿಂಕ್ ಸಂಕಲನ ಮಾಡಿದ್ರು ಅದೇ ಉತ್ತರ ಬರಬೇಕು, ಗುಣಾಕಾರ ಮಾಡಿದ್ರು ಅದೇ ಉತ್ತರ ಬರಬೇಕು ಇಲ್ಲಿ. ಸೊ 3 + 3 ಏನಾಗುತ್ತೆ, 6 ಆಗುತ್ತೆ. ಸೊ ಅದನ್ನು ಗುಣಾಕಾರದ ನಿಯಮಕ್ಕೆ ಹೆಂಗೆ ಒಳಪಡಿಸ್ತೀವಿ ಅದೇ ಉತ್ತರ ಬರಲಿಕ್ಕೆ? ಸಿಂಪಲ್, 3 ಇಂಟು 2 ಆಗುತ್ತೆ, 3 2 6 ಆಗುತ್ತೆ. ನೋಡಿ ಅದೇ ರೀತಿ ಇಲ್ಲಿ ತ್ರಿಭುಜಗಳನ್ನು ಕೂಡ ಅದೇ ಒಂದು ನಿಯಮಕ್ಕೆ ಒಳಪಡಿಸಬೇಕು. 5 + 5 10 ಆಗುತ್ತೆ, 5 ಇಂಟು 2 10 ಆಗುತ್ತೆ. ಸೊ ನೆಕ್ಸ್ಟು ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 4 + 4 + 4 ಎಷ್ಟಾಗುತ್ತೆ, 12 ಆಗುತ್ತೆ. ನೋಡಿ ಇಲ್ಲಿ 4 8 12, ಅದನ್ನು ಗುಣಾಕಾರದ ನಿಯಮಕ್ಕೆ ಒಳಪಡಿಸಿದಾಗಲೂ 12 ಬರಬೇಕು. ಅಂದರೆ 4 ಇಂಟು 3 4 3ಲಿ 12 ಆಗುತ್ತೆ. ಸೊ ನೆಕ್ಸ್ಟು ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗೆ 6 ನೋಟ್ ಪುಸ್ತಕಗಳಂತೆ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದರು. ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗೆ 6 ನೋಟ್ ಪುಸ್ತಕಗಳಂತೆ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆ ಮಾಡ್ತಾರೆ. ಶಿಕ್ಷಕರು ಹಂಚಿದ ಒಟ್ಟು ನೋಟ್ ಪುಸ್ತಕಗಳು ಎಷ್ಟು ಅಂತ ಇದೆ ಇಲ್ಲಿ. ಭಾಳ ಸಿಂಪಲ್ ಆಗಿದೆ. ಸೊ ಅದನ್ನು ಮತ್ತೊಂದು ಸಲ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದರೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಕನೆಕ್ಟ್ ಆಗುತ್ತೆ ಇದು. ನೋಡಿ ಇಲ್ಲಿ ಕ್ಲಾಸ್ ರೂಮಲ್ಲಿ ಒಬ್ಬರು ಮೇಷ್ಟ್ರು ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಪ್ರತಿ ವಿದ್ಯಾರ್ಥಿಗೆ 6 ನೋಟ್ ಪುಸ್ತಕಗಳಂತೆ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆ ಮಾಡ್ತಾರೆ. ಹಾಗಾಗಿ ಶಿಕ್ಷಕರು ಹಂಚಿದಂಥ ಒಟ್ಟು ನೋಟ್ ಪುಸ್ತಕ ಎಷ್ಟು ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿ ಹೆಸರನ್ನು ಅವರೇ ಕೊಟ್ಬಿಟ್ಟಿದ್ದಾರೆ, ಸಂತೋಷ್, ರವಿ, ಸುರೇಶ್ ಮತ್ತು ಕಮಲ ಅಂತ ಅಂದ್ಬಿಟ್ಟು. ಸೊ ಸಂತೋಷ್ಗೆ 6 ನೋಟ್ ಪುಸ್ತಕ, ರವಿಗೆ 6 ನೋಟ್ ಪುಸ್ತಕ, ಸುರೇಶ್ಗೆ 6 ನೋಟ್ ಪುಸ್ತಕ ಮತ್ತು ಕಮಲಾಗೆ 6 ನೋಟ್ ಪುಸ್ತಕವನ್ನು ಅವರು ಸಮನಾಗಿ ಇಲ್ಲಿ ಹಂಚಿಕೆ ಮಾಡ್ತಾರೆ. ಅವಾಗ ಏನಾಗುತ್ತೆ, 6 + 6 + 6 + 6 ಆಗುತ್ತೆ, 24 ಆಗುತ್ತೆ ಒಟ್ಟು ಪುಸ್ತಕಗಳು. ಅದನ್ನು ಗುಣಾಕಾರದ ನಿಯಮಕ್ಕೆ ಒಳಪಡಿಸಿದ್ರು ಕೂಡ ಅದೇ ಆನ್ಸರ್ ಬರಬೇಕು. ಅಂದರೆ 6 ಇಂಟು 4 6 4ಲಿ 24 ಪುಸ್ತಕವಾಗುತ್ತೆ. ಇದರಿಂದ ನಾವೇನು ಅರ್ಥ ಮಾಡ್ಕೋತೀವಿ ಅಂದರೆ ಪುನರಾವರ್ತಿತ ಸಂಕಲನವೇ ಗುಣಾಕಾರ ಅಂತಕ್ಕಂಥ ಒಂದು ನಿಯಮವನ್ನು ಇಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ನೋಡಿ ಇಲ್ಲಿ ಸಸ್ಯದ ಎಲೆಗಳಲ್ಲಿ ಇರತಕ್ಕಂಥ ಗುಣಾಕಾರದ ಲೆಕ್ಕಗಳನ್ನು ಪೂರ್ಣಗೊಳಿಸಿ. ಅಂದರೆ ಪ್ರತಿಯೊಂದು ಎಲೆಗಳಲ್ಲಿ ಗುಣಾಕಾರದ ಲೆಕ್ಕವನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಗುಣಿಸ್ಬಿಟ್ಟು ಆನ್ಸರ್ ಮಾಡಬೇಕಷ್ಟೇ. ಇಲ್ಲಿ 5 ಇಂಟು 2 10 ಆಗುತ್ತೆ, 4 ಇಂಟು 3 12 ಆಗುತ್ತೆ, 2 ಇಂಟು 6 12 ಆಗುತ್ತೆ. ಸೊ 5 ಇಂಟು 3 15 ಆಗುತ್ತೆ, 2 ಇಂಟು 3 6 ಆಗುತ್ತೆ. ಅಂದರೆ ಗುಣಾಕಾರ ಮಾಡೋದು ಅಷ್ಟೇ ಅದನ್ನು. ಸೊ ಹಾಗೆ ಸ್ಕಾಲಪ್ ಮಾಡ್ತೀನಿ, ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇದು ಅಷ್ಟೇ ಗುಣಾಕಾರದ ನಿಯಮ. ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ನಾವು ಅದಕ್ಕೆ ಗುಣಿಸ್ಬಿಟ್ಟು ಆನ್ಸರ್ ಬರಬೇಕಷ್ಟೇ. 12 ಇಂಟು 2 ಎಷ್ಟಾಗುತ್ತೆ, 24, 13 3ಲಿ 39, 23 7ಲಿ 46, 24 7ಲಿ 168, 72 7ಲಿ 504, 86 5ಲಿ 430 ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಪ್ರಾಕ್ಟೀಸ್ ಆಗಬೇಕು ಅಂದರೆ ನೀವು ರಫಲ್ ಒಂದು ಸಲ ಮಾಡಿಕೊಂಡು ಆಮೇಲೆ ನೀವು ಈ ಅಭ್ಯಾಸ ಪುಸ್ತಕಕ್ಕೆ ಸರಿಯಾದ ಉತ್ತರವನ್ನು ನೀವು ಬೇಕಾದರೆ ಬರ್ಕೊಳ್ಬೋದು. ಸೊ ನೆಕ್ಸ್ಟು 6ನೇ ಒಂದು ಪ್ರಶ್ನೆ ಬರೋಣ. ಈಗ ಒಂದು ಪ್ಯಾಕೆಟ್ನಲ್ಲಿ 38 ಮೇಣದ ಬತ್ತಿಗಳಿವೆ, ಹಾಗಾದರೆ 6 ಪ್ಯಾಕೆಟ್ನಲ್ಲಿರ್ತಕ್ಕಂಥ ಒಟ್ಟು ಮೇಣದ ಬತ್ತಿಗಳೆಷ್ಟು ಅಂತ. ಒಂದು ಪ್ಯಾಕೆಟ್ನಲ್ಲಿ 38 ಮೇಣದ ಬತ್ತಿಗಳಿವೆ, ಹಾಗಾದರೆ 6 ಪ್ಯಾಕೆಟ್ನಲ್ಲಿರ್ತಕ್ಕಂಥ ಒಟ್ಟು ಮೇಣದ ಬತ್ತಿಗಳೆಷ್ಟು ಬರ್ಕೊಳ್ಬೇಕು. ಡೀಟೇಲ್ಸನ್ನು ಅವರೇ ಕೊಟ್ಟಿದ್ದಾರೆ. ಒಂದು ಪ್ಯಾಕೆಟಲ್ಲಿ ಎಷ್ಟಿದೆ, 38 ಇದೆ ಮೇಣದ ಬತ್ತಿಗಳು. ಸೊ ಆ ಪ್ರತಿಯೊಂದು ಪ್ಯಾಕೆಟ್ನಲ್ಲಿ 6 ಇದೆ. ಸೊ ಪ್ಯಾಕೆಟ್ಗಳ ಸಂಖ್ಯೆ ಅದು. ಎಲ್ಲ ಪ್ಯಾಕೆಟ್ನಲ್ಲಿರ್ತಕ್ಕಂಥ ಒಟ್ಟು ಮೇಣದ ಬತ್ತಿಗಳು ಎಷ್ಟಾಗುತ್ತೆ, ಸೊ 38 ಇಂಟು 6. ಅವಾಗೇನು ಮಾಡಬೇಕು, ಒಂದು ಪ್ಯಾಕ್ನಲ್ಲಿರ್ತಕ್ಕಂಥ ಒಟ್ಟು ಮೇಣದ ಬತ್ತಿಗಳಿಂದ ಆ ಪ್ಯಾಕೆಟ್ಗಳ ಸಂಖ್ಯೆಯನ್ನು ನಾವು ಗುಣಾಕಾರ ಮಾಡಬೇಕು. ದಟ್ ಮೀನ್ಸ್ 38 ಇಂಟು 6 ಮಾಡಿಕೊಂಡ್ರೆ ಅದು 228 ಆಗುತ್ತೆ. ಸೊ ಹಾಗಾದರೆ 6 ಪ್ಯಾಕೆಟ್ನಲ್ಲಿ ಇರ್ತಕ್ಕಂಥ ಒಟ್ಟು ಮೇಣದ ಬತ್ತಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 228 ಆಗುತ್ತೆ. ಅಂದರೆ ಈ ರೀತಿ ನಾವು ಅದನ್ನು ಸುಲಭೀಕರಣಕ್ಕೆ ಅದನ್ನು ಒಳಪಡಿಸ್ಕೊಂಡು ನಾವು ಉತ್ತರವನ್ನು ಕಂಡುಹಿಡಿಯಬೇಕು. ಸೊ ನೆಕ್ಸ್ಟು ಇಲ್ಲಿ ಲೆಕ್ಕವನ್ನು ಬಿಡಿಸೋದು ಇಸ್ ನಥಿಂಗ್ ಬಟ್ ಇದು ಕೂಡ ಗುಣಾಕಾರದ ಲೆಕ್ಕಗಳು.
31 × 26 ಅಂತ ಇಲ್ಲಿ 2 ಅಂಕಿಯ ಸಂಖ್ಯೆಯನ್ನು ಗುಣಾಕಾರದ ನಿಯಮಕ್ಕೆ ಒಳಪಡಿಸಬೇಕು. ಅದು 1 ಅಂಕಿಯ ಸಂಖ್ಯೆ ಆದಾಗ ಒಂದೇ ಸ್ಟೆಪ್ ಬರುತ್ತೆ ಗುಣಾಕಾರದಲ್ಲಿ. 2 ಅಂಕಿಯ ಸಂಖ್ಯೆಯನ್ನು ಕೊಟ್ಟಾಗ ಏನಾಗುತ್ತೆ, ಅದು 2 ಹಂತಗಳು ಅಲ್ಲಿ ಬರುತ್ತೆ ಅಷ್ಟೇ. ನೋಡಿ 31 × 26ರಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ 186 ಇದೆ, ಸೆಕೆಂಡ್ ಸ್ಟೆಪ್ಪಲ್ಲಿ 62 ಇದೆ. ಬಂದಂಥ ಉತ್ತರವನ್ನು ನಾವು ಸಂಕಲನ ಕ್ರಿಯೆಗೆ ಒಳಪಡಿಸಬೇಕಷ್ಟೇ. ಸೊ 35 × 27ರಲ್ಲಿ ಅದಕ್ಕೆ ಉತ್ತರ ಎಷ್ಟು ಬರುತ್ತೆ ಗುಣಾಕಾರ ಮಾಡಿದ್ರೆ 945 ಬರುತ್ತೆ. 46 × 23ರಲ್ಲಿ ಗುಣಾಕಾರದ ನಿಯಮಕ್ಕೆ ಒಳಪಡಿಸಿದಾಗ ಏನಾಗುತ್ತೆ, ಅದು 1058 ಅದಕ್ಕೆ ಉತ್ತರ ಬರುತ್ತೆ. ನೆಕ್ಸ್ಟು, ಒಂದು ಸಾಲಿನಲ್ಲಿ 12 ಚೀಲಗಳಿದ್ದರೆ 12 ಸಾಲುಗಳಲ್ಲಿ ಇರ್ತಕ್ಕಂಥ ಒಟ್ಟು ಚೀಲಗಳ ಸಂಖ್ಯೆ ಎಷ್ಟು ಅಂತ ನೋಡಿ. ಒಂದು ಲೈನಲ್ಲಿ 12 ಚೀಲ ಇದ್ದರೆ ಸೊ 12 ಲೈನ್ನಲ್ಲಿ ಒಟ್ಟು ಚೀಲಗಳ ಸಂಖ್ಯೆ ಎಷ್ಟು ಅಂತ, ಅಂದರೆ ಒಂದು ಲೈನಲ್ಲಿ 12 ಚೀಲ ಇರುತ್ತೆ. ಅದೇ ರೀತಿ 12 ಸಾಲುಗಳಲ್ಲಿರ್ತಕ್ಕಂಥ ಒಟ್ಟು ಚೀಲಗಳ ಸಂಖ್ಯೆ ನಾವು ಡೀಟೇಲ್ಸನ್ನು ಬರ್ಕೊಂಡ್ರೆ ಭಾಳ ಈಸಿ ಆಗುತ್ತೆ ಲೆಕ್ಕ. ನೋಡಿ ಇಲ್ಲಿ ಒಟ್ಟು ಸಾಲಲ್ಲಿ ಇರತಕ್ಕಂಥ ಚೀಲಗಳು ಎಷ್ಟು 12. ನೋಡಿ ಅಲ್ಲೇ ಪ್ರಶ್ನೆಯಲ್ಲಿ ಉತ್ತರ ಇದೆ. ಚೀಲಗಳ ಸಾಲುಗಳು ಎಷ್ಟು 12. ಅವೆರಡನ್ನು ಗುಣಾಕಾರದ ನಿಯಮಕ್ಕೆ ಒಳಪಡಿಸ್ಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಒಟ್ಟು 144. ಎಲ್ಲ ಸಾಲುಗಳಲ್ಲಿ ಇರತಕ್ಕಂಥ ಚೀಲಗಳ ಒಟ್ಟು ಸಂಖ್ಯೆ ಎಷ್ಟಪ್ಪ ಅಂದರೆ 144. ಸೊ ನೆಕ್ಸ್ಟು ಇಲ್ಲಿ ಮಾದರಿಯಂತೆ ಬಿಡಿಸಿ ಅಂತಿದೆ ಇಲ್ಲಿ. ನೋಡಿ ಫಸ್ಟ್ ಏನು ಮಾಡಿದ್ರೆ 264 × 0 ಏನಾಗುತ್ತೆ, ಆನ್ಸರು 0 ಆಗುತ್ತೆ. 264 × 1 ಅಂದರೆ 264ಕ್ಕೆ ಬರುತ್ತೆ ಅದು. ನೋಡಿ ಕೊಟ್ಟಿದ್ದಾರಲ್ಲ ಇಲ್ಲಿ. ಸೊ ಗುಣಾಕಾರದ ನಿಯಮದಲ್ಲಿ ಯಾವುದೇ ಸಂಖ್ಯೆಗೆ 0ಯನ್ನು ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಯಾವಾಗಲೂ 0ಯೇ ಆಗಿರುತ್ತೆ. ಅದು ಫಸ್ಟ್ ಗೊತ್ತಿರಬೇಕು. ಹಾಗಾಗಿ ಸೊ 350 × 0 0 ಆಗುತ್ತೆ, 820 × 0 0 ಆಗುತ್ತೆ, 0 × 280 0 ಆಗುತ್ತೆ. 0ವನ್ನು ಅವರು ಎಡಭಾಗದಲ್ಲಿ ಕೊಟ್ಟರು ಅಷ್ಟೇ, ಬಲಭಾಗದಲ್ಲಿ ಕೊಟ್ಟರು ಅಷ್ಟೇ. ಅದನ್ನು ಯಾವುದೇ ಸಂಖ್ಯೆಗೆ ನಾವು ಗುಣಿಸಿದಾಗ ಏನಾಗುತ್ತೆ 0ನೇ ಬರುವಂಥದ್ದು. ಸೊ 1 × 494 ಅದು 494 ಆಗುತ್ತೆ. 200 × 0 0 ಆಗುತ್ತೆ. 488 × 1 488 ಆಗುತ್ತೆ. 1 × 25 ಬಂದು 25 ಆಗುತ್ತೆ. 13 × 0 ಬಂದು 0 ಆಗುತ್ತೆ. ಆಯಿತಾ. ನೆಕ್ಸ್ಟು ಗುಣ್ಯ, ಗುಣಕ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಅವರೇ ಒಂದಷ್ಟು ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ ಸಂಖ್ಯೆಗಳನ್ನು ಸರಿಯಾದ ಒಂದು ಕಾಲಮ್ಸಲ್ಲಿ ಬರ್ಕೊಂಡು, ಆ ಕೋಷ್ಟಕದಲ್ಲಿ ಬರ್ಕೊಂಡು ನಾವು ಗುಣ್ಯ ಯಾವುದು, ಗುಣಕ ಯಾವುದು, ಗುಣಲಬ್ಧ ಯಾವುದು ಕಂಡುಹಿಡಿಯಬೇಕು. ಈಗ ನೋಡಿ ಇಲ್ಲಿ ಮೊದಲನೇದು 12 × 6 ಏನಾಗುತ್ತೆ 72. ಸೊ 12 × 6 = 72 ಅಲ್ಲಿ ಈ ಮೂರು ಸಂಖ್ಯೆಗಳಲ್ಲಿ ಗುಣ್ಯ, ಗುಣಕ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಇಲ್ಲಿ 12 ಏನಾಗುತ್ತೆ ಗುಣ್ಯ ಆಗುತ್ತೆ. ಸೊ 6 ಏನಾಗುತ್ತೆ ಗುಣಕ ಆಗುತ್ತೆ. ಬಂದಂಥ ಉತ್ತರ ಏನಾಗುತ್ತೆ ಅದು ಗುಣಲಬ್ಧ ಆಗುತ್ತೆ. ಅದೇ ಥರ ಇಲ್ಲಿ 12 ಗುಣ್ಯ ಆಗುತ್ತೆ, 2 ಗುಣಕ ಆಗುತ್ತೆ, 24 ಗುಣಲಬ್ಧ, 9 ಗುಣ್ಯ ಆಗುತ್ತೆ, 3 ಗುಣಕ ಆಗುತ್ತೆ, 27 ಗುಣಲಬ್ಧ ಆಗುತ್ತೆ. ಆಯಿತಾ. ಇವೆಲ್ಲ ನಿಮಗೆ ಮುಂದಿನ ಹಂತಗಳಲ್ಲಿ ಪರೀಕ್ಷೆಗೆ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ ಈ ಹಂತದಲ್ಲಿ ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಅದು ಭಾಳ ಸುಲಭ ಆಗುತ್ತೆ ಮುಂದಿನ ಲೆಕ್ಕಗಳನ್ನು ಮಾಡ್ತಕ್ಕಂಥ ಒಂದು ಟೈಮಲ್ಲಿ. ನೆಕ್ಸ್ಟು 11ನೇ ಪುನರ್ಮನ ಹಾಳೆಗೆ ಬಂದಿದ್ದೀವಿ. ಈಗ ನಾವು ಭಾಗಾಕಾರ ಮತ್ತು ಗುಣಾಕಾರದ ಸಂಬಂಧ, ಡಿಫ್ರೆನ್ಸ್ ಬಿಟ್ವೀನ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅಂತ, ಅದರ ಒಂದು ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಇಲ್ಲಿ ಕಲಿಕಾಫಲ ನೋಡೋಣ. ಈಗ ಭಾಗಾಕಾರವು ಪುನರಾವರ್ತಿತ ವ್ಯವಕಲನ ಎಂದು ತಿಳಿಯುವರು. ಇದೆಲ್ಲ ಗೊತ್ತೇ ಇದೆ. ಸೊ ಭಾಗಾಕಾರವನ್ನು ಪುನರಾವರ್ತಿತ ವ್ಯವಕಲನ ಅಂತ ನಾವೇನು ಕರಿತೀವಿ ಅಂದರೆ ನೋಡಿ ಅಲ್ಲಿ ಭಾಜಕದಿಂದ ಈ ಭಾಗಲಬ್ಧ ಸಂಖ್ಯೆಗಳು ಅಂತ ಏನು ಬರುತ್ತೆ ಗುಣಿಸಿದಂಥ ಸಂಖ್ಯೆಗಳು, ಅವುಗಳನ್ನು ಬರ್ಕೊಂಡಾಗ ನಾವು ಬಂದಂಥ ಮೊತ್ತಗಳನ್ನು ನಾವೇನು ಮಾಡ್ತೀವಿ ಮೈನಸ್ ಮಾಡ್ತಾ ಹೋಗ್ತೀವಿ. ಒಂದೊಂದೇ ಸಂಖ್ಯೆಯನ್ನು ಇಳಿಸ್ಕೊಂಡು ಭಾಗಾಕಾರದಲ್ಲಿ ಅವುಗಳನ್ನು ಮೈನಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಅದು ಪುನರಾವರ್ತಿತ ವ್ಯವಕಲನ ಅದು. ಸೊ ನೆಕ್ಸ್ಟು ಗುಣಾಕಾರ ಮತ್ತು ಭಾಗಾಕಾರವನ್ನು ಹೋಲಿಸುವರು. ಕಂಪೇರ್ ಮಾಡ್ತಾರೆ. ಡಿವಿಷನಲ್ಲಿ ಯಾವ ಥರ ಸ್ಟೆಪ್ಸ್ ಇರುತ್ತೆ ಮತ್ತು ಮಲ್ಟಿಪ್ಲಿಕೇಷನಲ್ಲಿ ಯಾವ ಥರ ಅದರ ನಿಯಮ ಇರುತ್ತೆ ಅಂತ ಅವ್ರು ಕಂಪೇರ್ ಮಾಡ್ತಾರೆ. ಸಮಹಂಚಿಕೆಯ ಮೂಲಕ ಭಾಗಾಕಾರವನ್ನು ತಿಳಿಯುವರು. ಅಂದರೆ ನಾನು ಹೇಳಿದ್ನಲ್ಲ ಡಿಸ್ಟ್ರಿಬ್ಯೂಷನು. ಈಗ ಒಂದು 10 ಕೇಕ್ಸ್ ಇರುತ್ತೆ, ಅದನ್ನು ಒಂದು 3 ಜನಕ್ಕೆ ಅಥವಾ 4 ಜನಕ್ಕೆ ಸೊ ಹೇಗೆ ಸಮಗುಂಪುಗಳಾಗಿ ಹಂಚಲಿಕ್ಕೆ ಸಾಧ್ಯ ಅಂತ ಅದನ್ನು ಅವರು ಅರ್ಥ ಮಾಡ್ಕೋತಾರೆ ಹೇಗೆ ಅಂತ. ಭಾಗಾಕಾರದ ನಿಯಮದಲ್ಲಿ ಹಲವು ವಿಧಾನಗಳನ್ನು ಉಪಯೋಗಿಸಿ ಭಾಗಾಕಾರ ಮತ್ತು ಗುಣಾಕಾರಗಳ ನಡುವಿನ ಅಂತರ ಸಂಬಂಧವನ್ನು ತಿಳಿಯುವರು. ಅಂದರೆ ಅವುಗಳ ಅಂತರ ಸಂಬಂಧ ಹೇಗಿರುತ್ತೆ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯ ಎಕ್ಸಾಂಪಲ್ಸನ್ನು ಅವರು ಬರ್ಕೊಂಡು ಅವರು ಅನ್ವಯ ಮಾಡ್ಕೋತಾರೆ. ಆಯಿತಾ. ಸೊ ನೆಕ್ಸ್ಟು ಈಗ ಡೈರೆಕ್ಟು ಲೆಕ್ಕಗಳಿಗೆ ಬಂದ್ಬಿಡೋಣ ಈಗ. ಸೊ ಹಿಯರ್ ವಿ ಗೋ. 16 ಎಲೆಗಳಿವೆ, 4 ಸಮಗುಂಪು ಮಾಡಿ ಪ್ರತಿ ಗುಂಪಿನಲ್ಲಿ ಎಷ್ಟು ಎಲೆಗಳಿವೆ ಅಂತ ನೋಡಿ. ಇಲ್ಲಿ ಒಂದು ಮಾದರಿಯನ್ನು ಅವರೇ ಮಾಡಿದ್ದಾರೆ. ಟೋಟಲ್ ಎಷ್ಟು 16 ಎಲೆಗಳು. ಇಲ್ಲಿ 4, 8, 12, 16 ಎಲೆ ಇದೆ. ಸೊ 16 ಎಲೆಯನ್ನು ಭಾಳ ಈಸಿಯಾಗಿ 4 ಸಮಗುಂಪುಗಳಾಗಿ ಮಾಡ್ಬೋದು. ನೋಡಿ ಇದು ಒಂದು ಗುಂಪು ಅಲ್ಲೇ ಕೊಟ್ಟಿದ್ದಾರೆ, ಇದೊಂದು ಗುಂಪು. ಸೊ ನೆಕ್ಸ್ಟು ಸೊ ವೆಯ್ಟ್ ಫಾರ್ ಎ ವೈಲ್. ನೋಡಿ ಇಲ್ಲಿದೆ ಅದು. ಎಸ್ ನೋಡಿ ಇದು ನಿಮಗೆ 16 ಎಲೆಗಳು ಅಂದರೆ ಫಸ್ಟ್ ಇದು ಬರುತ್ತೆ. 4, 8, 12 ಮತ್ತು 16 ಗುಂಪುಗಳು ಒಂದಾಗಿ ಏನು ಮಾಡಬೇಕು ನೋಡಿ ಇದು ಬರುತ್ತೆ. ಈಗ ನೋಡಿ ಇದು ಸೊ ಮೊದಲನೇ ಗುಂಪಾಗುತ್ತೆ. ಅದನ್ನು ಸ್ವಲ್ಪ ಸ್ಕಾಲ್ ಅಪ್ ಮಾಡಿದ್ರೆ ಸ್ಕ್ರೀನೇ ಡೌನ್ ಆಗ್ತಾ ಇದೆ, ತೊಂದರೆ ಇಲ್ಲ, ನಾನು ಹೇಳ್ತೀನಿ ನಾನು. ಎಸ್ ನೋಡಿ ಇದು
ಮೊದಲನೇ ಗುಂಪಾಗುತ್ತೆ, ಇದು ಎರಡನೇ ಗುಂಪಾಗುತ್ತೆ, ಇದು ಮೂರನೇ ಗುಂಪಾಗುತ್ತೆ, ಇದು ನಾಲ್ಕನೇ ಗುಂಪಾಗುತ್ತೆ ಆಯಿತಾ. ಹಾಗಾಗಿ ಅದನ್ನು 16 ಡಿವೈಡ್ ಬೈ 4 ಮಾಡಿಬಿಟ್ಟಾಗ ಏನಾಗುತ್ತೆ, ಅದು 4 4 16, 4 ಸಮಭಾಗಗಳಾಗಿ ಭಾಳ ಸುಲಭವಾಗಿ ಅದನ್ನು ನಾವು ಇಲ್ಲಿ ಗುಂಪು ಮಾಡ್ಬೋದು. ಅದೇ ಥರ ಸೆಕೆಂಡ್ ಒನ್ನು 6 ಚೆಂಡುಗಳಿವೆ, 2 ಸಮ ಗುಂಪುಗಳಾಗಿ ಮಾಡಿದಂಥ 6 ಚೆಂಡನ್ನು 2 ಸಮಕ್ಕೆ ಮಾಡೋದು ಹೇಗೆ, ಸೊ 3 ಗುಂಪನ್ನು ಮಾಡ್ಬೋದು. ಅಲ್ಲಿ 6 ಡಿವೈಡ್ ಬೈ 2 ಬರುತ್ತೆ. ಅವಾಗ ಎಷ್ಟಾಗುತ್ತೆ, 2 3 6 ಆಗುತ್ತೆ. ನೋಡಿ ಇಲ್ಲಿ ಮೊದಲನೇ ಗುಂಪಲ್ಲಿ 3 ಚೆಂಡಿದೆ, ಇನ್ನೊಂದು ಗುಂಪಲ್ಲಿ 3 ಚೆಂಡಿದೆ. ಸೊ ಇದಿಷ್ಟು ಸೇರಿದಾಗ ಏನಾಗುತ್ತೆ, 2 ಸಮಭಾಗಗಳಾಗುತ್ತೆ ಇದು ಆಯಿತಾ. ಸೊ ನೆಕ್ಸ್ಟು ಅದೇ ರೀತಿಯ ಒಂದು ಮೂರನೇ ಲೆಕ್ಕ ಇದೆ ನೋಡಿ. ಇಲ್ಲಿ 9 ಹೂಗಳಿವೆ. ಎಷ್ಟು ಹೂಗಳಿದೆ ಅಂದರೆ 9 ಹೂಗಳು, 3 6 ಮತ್ತು 9. ಅವು 3 ಗುಂಪುಗಳಲ್ಲಿ ಇವೆ ಅಂತ ನೋಡಿ. ಇದು ಮೊದಲನೇ ಗುಂಪು, ಇದು ಎರಡನೇ ಗುಂಪು, ಇದು ಮೂರನೇ ಗುಂಪು. ಪ್ರತಿ ಗುಂಪಲ್ಲಿ ಎಷ್ಟಿದೆ ಅಂದರೆ 3 ಹೂ ಇರೋದು. ಪ್ರತಿ ಗುಂಪಲ್ಲಿ ಇರತಕ್ಕಂಥ ಹೂಗಳನ್ನು ನಾವು ಇಲ್ಲಿ ಎಣಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ 3 ಹೂಗಳಿದೆ. ಸೊ ನೆಕ್ಸ್ಟು ಮಾದರಿಯಂತೆ ಬಿಡಿಸಿ ಅಂತ ಇದೆ. ಇದು ಕೂಡ ಭಾಳ ಈಸಿ ಇದೆ, ಸ್ವಲ್ಪ ತಲೆ ಕೆಲಸ ಕೊಡಬೇಕು ನೋಡಿ. ಮೊದಲನೇ ಮಾದರಿಯಲ್ಲಿ ಏನು ಮಾಡಿದರೆ, ಇಲ್ಲಿ 20 ಡಿವೈಡ್ ಬೈ 4 ಅಂತ ಕೊಟ್ಟಿದ್ದಾರೆ. ಅಲ್ಲಿ ಏನಾಗುತ್ತೆ, ಅದು 5 4 20 ಆಗುತ್ತೆ. ಅಂದರೆ 5 4 ನಾವು ಇಲ್ಲಿ ಅದನ್ನು ಭಾಗಿಸ್ಕೊಂಡಿದ್ದೀವಿ. 20 - 4 ಅಂದರೆ ಎಷ್ಟಾಗುತ್ತೆ, 16 ಆಗುತ್ತೆ. ಈ 16ನ್ನ ಇಲ್ಲಿ ಹಾಕ್ಕೊಳ್ಬೇಕು. ಆವಾಗ ಅಗೇನ್ 16 - 4 ಅಂದರೆ 12 ಆಗುತ್ತೆ. ಈ 12ನ್ನ ಇಲ್ಲಿ ಹಾಕ್ಕೊಳ್ಳಿ. ಆವಾಗ 12 - 4 8 ಆಗುತ್ತೆ. ಈ 8ನ್ನ ಇಲ್ಲಿ ಹಾಕ್ಕೊಳ್ಬೇಕು. 8 - 4 4 ಆಗುತ್ತೆ. ಈ 4ನ್ನ ಇಲ್ಲಿ ಹಾಕ್ಕೊಳ್ಬೇಕು. 4 - 4 0 ಆಗುತ್ತೆ. ಹಾಗಾಗಿ 20/4 ಅಂದಾಗ ಎಷ್ಟಾಗುತ್ತೆ, ಇಲ್ಲಿ 5 4 20 ಆಗುತ್ತೆ ಆಯಿತಾ. ಸೊ ಮೇಲಿನ ಒಂದು ಭಾಗಾಕಾರದ ನಿಯಮಕ್ಕೂ ಅದೇ ಉತ್ತರ ಬರಬೇಕು, ಕೊನೆಯ ಭಾಗಾಕಾರದ ನಿಯಮಕ್ಕೂ ಅದೇ ಉತ್ತರ ಬರಬೇಕು ಆಯಿತಾ. ಸೊ ಅದೇ ರೀತಿ ಬರ್ಕೊಳ್ಬೇಕು. ಈಗ ನಾವು ನೋಡಿ, ಇಲ್ಲಿ 18 ಡಿವೈಡ್ ಬೈ 3 ಅಂದರೆ 6 ಆಗುತ್ತೆ ಆನ್ಸರು. 18 - 3 ಅಂದರೆ 15. 15ನ್ನ ಇಲ್ಲಿ ಬರ್ಕೊಂಡಿದ್ದೀವಿ. 15ಕ್ಕೆ -3 ಆದರೆ 12 ಆಗುತ್ತೆ. 12 ಮತ್ತೆ ಈ ಕಡೆ ಬರುತ್ತೆ. -3 ಆದರೆ 9 ಆಗುತ್ತೆ. 9 ಇಲ್ಲಿ ಬರುತ್ತೆ. -3 ಆದರೆ 6 ಬರುತ್ತೆ. 6 ಎಡಭಾಗಕ್ಕೆ ಬರುತ್ತೆ. -3 ಮಾಡಿದ್ರೆ 3 ಆಗುತ್ತೆ. ಮತ್ತೆ 3 ಇಲ್ಲಿ ಬರುತ್ತೆ. -3 ಮಾಡಿದ್ರೆ 0 ಆಗುತ್ತೆ ಕೊನೆಯಲ್ಲಿ. ಸೊ 18 ಡಿವೈಡ್ ಬೈ 3 ಅಂದರೆ ಇಸ್ ನಥಿಂಗ್ ಬಟ್ 6 ಅಂತ ಅರ್ಥ ಮಾಡ್ಕೊಳ್ಬೇಕು. 6 3 18 ಅಂತ ನೋಡಿ. 6ರಿಂದ ಇಲ್ಲಿ 3ನ್ನ ನಾವು ಭಾಗಾಕಾರದ ನಿಯಮಕ್ಕೆ ಒಳಪಡಿಸ್ಕೊಂಡಿದ್ದೀವಿ. ಸೊ ಅದೇ ರೀತಿ ಸಿ ಕೂಡ ಇಲ್ಲಿ 40 ಡಿವೈಡ್ ಬೈ 10 4 ಆಗುತ್ತೆ. 40 - 10 30 ಆಗುತ್ತೆ. 30 ಇಲ್ಲಿ ಹಾಕೊಂಡಿದ್ದೀವಿ. -10 20 ಆಗುತ್ತೆ. 20 ಇಲ್ಲಿ ಹಾಕೊಂಡಿದ್ದೀವಿ. -10 10 ಆಗುತ್ತೆ. 10 ಇಲ್ಲಿ ಹಾಕೊಂಡಿದ್ದೀವಿ. -10 0 ಆಗುತ್ತೆ. 40 ಡಿವೈಡ್ ಬೈ 10 ಅಂದರೆ 4 × 40 ಭಾಗಾಕಾರದ ನಿಯಮಕ್ಕೆ ಒಳಪಡಿಸಿದ್ದೀವಿ. ಸೊ ಭಾಗಾಕಾರದ ಪುನರಾವರ್ತಿತ ವ್ಯವಕಲನ ಅಂತ ನಮಗೆ ಇದರಿಂದ ಇಲ್ಲಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ನೋಡಿ ಇಲ್ಲಿ 5th ಒನ್ ಬರೋಣ. ಈಗ ಈ ಕೆಳಗಿನ ಉದಾಹರಣೆಯಂತೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಮಾದರಿಯಲ್ಲಿ 4 × 3 12 ಅಂತ ಕೊಟ್ಟಿದ್ದಾರೆ. ಸೊ ಈ 4 × 3 ಇದೆಯಲ್ಲ, ಈ 4 ಮತ್ತು 3 ಅಂತಕ್ಕಂಥ 2 ಸಂಖ್ಯೆಗಳನ್ನು ಭಾಗಾಕಾರದ ನಿಯಮಕ್ಕೆ ಒಳಪಡಿಸ್ಬಿಟ್ಟು ಅದೇ ಉತ್ತರ ಬರೋ ಹಾಗೆ ಮಾಡಬೇಕು. ಅಂದರೆ ಭಾಗಾಕಾರದ ನಿಯಮಕ್ಕೆ ಒಳಪಡಬೇಕು ಅಂತ ನೋಡಿ. ಇಲ್ಲಿ 12 ಡಿವೈಡ್ ಬೈ 3 ಅಂದಾಗ ಎಷ್ಟಾಗುತ್ತೆ, 4 ಬರುತ್ತೆ. ಸೊ ಹೇಗೆ ಅದು 3 4 12 ಆಗುತ್ತೆ. 12 ಡಿವೈಡ್ ಬೈ 4ಅಲ್ಲಿ ಆನ್ಸರ್ 3 ಬರುತ್ತೆ. ಏನಕ್ಕೆ ಅಂದರೆ ಅದು 3 4 12 ಆಗುತ್ತೆ ಆಯಿತಾ. ಸೊ ನೆಕ್ಸ್ಟ್ ಅದೇ ರೀತಿಯಾಗಿ 6 × 3 18 ಅಂತ ಕೊಟ್ಟಿದ್ದಾರೆ. ಅದು ಮಲ್ಟಿಪ್ಲಿಕೇಶನ್ ಮಾಡಿ ಈಗ ಅದನ್ನು ಭಾಗಾಕಾರಕ್ಕೆ ಒಳಪಡಿಸಬೇಕು. 18 ಡಿವೈಡ್ ಬೈ 3 ಅಂದರೆ 6 ಬರುತ್ತೆ. ಹೇಗೆ 6 3 18 ಆಗುತ್ತೆ. ಹಾಗಾಗಿ ಅದು 6 ಆಗುತ್ತೆ. ಸೊ 18 ಡಿವೈಡ್ ಬೈ 6 ಅಲ್ಲಿ ನಾವು 3ನ್ನು ಬರ್ಕೊಂಡಿದ್ದೀವಿ ಉತ್ತರವನ್ನು. ಏನಕ್ಕೆ ಅಂದರೆ ಸೊ 3 6 18 ಆಗುತ್ತೆ, ಅದಕ್ಕೆ ಅದು. ಸೊ ಅದೇ ರೀತಿ 5 × 4 20 ಆಗುತ್ತೆ. 20 ಡಿವೈಡ್ ಬೈ 5 ಅಂದರೆ ಅದು 4ರಿಂದ ನಾವು 5ನ್ನು ಇಲ್ಲಿ ಡಿವಿಷನ್ ಮಾಡ್ತೀವಿ. 4 5 20 ಆಗುತ್ತೆ, ಅಥವಾ ಅದು ಮಲ್ಟಿಪ್ಲಿಕೇಶನ್ಗೆ ಒಳಪಡಿಸ್ತೀವಿ ಅಂತ. ಸೊ 20 ಡಿವೈಡ್ ಬೈ 4 ಅಂದರೆ 5 4 20 ಆಗುತ್ತೆ. ಹಾಗಾಗಿ 20/4 ಅಂದರೆ ಉತ್ತರ ಅದಕ್ಕೆ 5 ಆಗುತ್ತೆ. ನೀವು ಬೇಕಾದರೆ 4ನ್ನ ಬ್ರ್ಯಾಕೆಟ್ನ ಎಡಗಡೆ ಬರ್ಕೊಂಡು 20ನ್ನ ಮಧ್ಯೆ ಹಾಕ್ಕೊಂಡು ನೀವು ಭಾಗಾಕಾರ ಮಾಡೋದು ಗೊತ್ತಾಗುತ್ತೆ. ಅದು 4 5 20 ಆಗುತ್ತೆ. ಸೊ ಆಯಿತಾ. ನೆಕ್ಸ್ಟು 6 × 5 30 ಆಗುತ್ತೆ. 30 ಡಿವೈಡ್ ಬೈ 6 ಅಂದರೆ ಆನ್ಸರ್ 5 ಬರುತ್ತೆ. ಬಿಕಾಸ್ 5 6 30 ಆಗುತ್ತೆ. 30 ಡಿವೈಡ್ ಬೈ 6 ಅಂದರೆ 5. 30 ಡಿವೈಡ್ ಬೈ 5 ಅಂದರೆ 6 5 30 ಆಗುತ್ತೆ ಆಯಿತಾ. ಸೊ ಕೊನೆಯದಾಗಿ ಇಲ್ಲಿ 10 ಮಧ್ಯದಲ್ಲಿ ಏನು ಬರ್ಕೋಬೇಕು ಅಂದರೆ ನಾವು ಇಲ್ಲಿ ಐ ಥಿಂಕ್ 10 × 6 ಬರ್ಕೋಬೇಕು ಇಲ್ಲಿ. ಅವಾಗ ಏನಾಗುತ್ತೆ, ಇಲ್ಲಿ 10 6 60 ಆಗಿದೆ. ಇದೊಂದು ಮಿಸ್ ಆಗಿದೆ, 6 ಬರ್ಕೊಡಿ. ಇಲ್ಲಿ 60 ಬರುತ್ತೆ. ಈಗ 60 ಡಿವೈಡ್ ಬೈ 6 ಅಂದರೆ 10 ಆಗುತ್ತೆ. ಬಿಕಾಸ್ 10 6 ಅದು 60 ಆಗುತ್ತೆ. 60 ಡಿವೈಡ್ ಬೈ 10 ಅಂದರೆ 6 ಎಸ್ 6 60 ಆಗುತ್ತೆ. ಇದು 10 6 61 ಒಂದೇ, 6 61 ಒಂದೇ. ಸೊ ಅದೇ ಸಂಖ್ಯೆಯಿಂದ ನಾವು ಇಲ್ಲಿ ನಾವು ಭಾಗಾಕಾರದ ನಿಯಮಕ್ಕೆ ಒಳಪಡಿಸಿದಾಗ ಏನಾಗುತ್ತೆ, ಅದೇ ಉತ್ತರ ಅಲ್ಲಿ ಬರುವಂಥದ್ದು ಆಯಿತಾ. ಸೊ ನೆಕ್ಸ್ಟು ಗುಣಿಸಿ ಭಾಗಿಸಿ ಏಣಿ ಎತ್ತಿರಿ ಅಂತ ಇದೆ. ಇಲ್ಲಿ ಗುಣಿಸಿ ಭಾಗಿಸಿ ಏಣಿ ಎತ್ತಿರಿ ಅಂತ, ಇದು ಕೂಡ ಭಾಳ ಸುಲಭವಾಗಿದೆ ಲೆಕ್ಕ ಇದು. ಸೊ 5 × 2 ನಾವು 10 ಹಾಕೊಂಡಿದ್ದೀವಿ. ಗುಣಾಕಾರದ ಸಿಂಬಲ್ ಇದ್ದರೆ ಗುಣಾಕಾರ ಮಾಡಬೇಕು, ಭಾಗಾಕಾರದ ಸಿಂಬಲ್ ಇದ್ದರೆ ಭಾಗಾಕಾರ ಮಾಡಬೇಕು. 45 ಡಿವೈಡ್ ಬೈ 9 ಇದಾಗುತ್ತೆ. ಏನಕ್ಕೆ ಅಂದರೆ 5 9 45 ಆಗುತ್ತೆ. ನೀವು ಭಾಗಾಕಾರ ಮಾಡಿದ್ರೆ 9 × 5 45 ಆಗುತ್ತೆ. 36 ಡಿವೈಡ್ ಬೈ 4 9 ಆಗುತ್ತೆ. ಏನಕ್ಕೆ ಅಂದರೆ 9 4 36 ಆಗುತ್ತೆ. ಈ ಬಾಕ್ಸಲ್ಲಿ ಏನೂ ಕೊಟ್ಟಿರಲಿಲ್ಲ, ನಾನು 4 ಬರ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ 4 9 36.
ಇಲ್ಲೂ ಕೂಡ ಮೊದಲನೇ ಬಾಕ್ಸಲ್ಲಿ ಏನೂ ಇಲ್ಲ, ನಾವು 32 ಬರ್ಕೋಬೇಕು. ಏನಕ್ಕೆ ಅಂದರೆ 32ನ್ನು ನನ್ನ 4ನೇ ಮುಗ್ಗಿಯಿಂದ ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 4 ಎಂಟ್ಲಿ 32 ಆಗುತ್ತೆ. ಅದೇ ಥರ 7th ಒನ್ನು ಖಾಲಿ ಜಾಗವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಇದೆ. 42 6 ಅಂದರೆ 7 6ಲಿ 42 ಆಗುತ್ತೆ. ಇಲ್ಲಿ 45 ಡಿವೈಡ್ ಬೈ 9 ಅಂದರೆ 5 9ಲಿ 45 ಆಗುತ್ತೆ. 6 ಡಿವೈಡ್ ಬೈ 2 ಅಂದರೆ 3 8ಲಿ 6 ಆಗುತ್ತೆ. 72 ಡಿವೈಡ್ ಬೈ 8ಅಲ್ಲಿ ಆ ಬಾಕ್ಸಲ್ಲಿ ಕೊಟ್ಟಿಲ್ಲ. ಸೊ ನಾವು 7 5 3 8 ಅಂತ ಇಲ್ಲಿ ಬರ್ಕೊಂಡಿದ್ದೀವಿ. 8 9ಲಿ 72 ಆಗುತ್ತೆ, ಅಥವಾ 9 8ಲಿ ಅದು 72 ಆಗುತ್ತೆ. ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಇದು. ಸೊ ನೆಕ್ಸ್ಟು 8ನೇ ಪ್ರಶ್ನೆ ಬರೋಣ. ಈಗ 8th ಒನ್ನಲ್ಲಿ 5 ವಿದ್ಯಾರ್ಥಿಗಳು ಒಂದು ಬೆಂಚಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾದರೆ 30 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚ್ಗಳು ಬೇಕಾಗುತ್ತದೆ ಅಂತ. 5 ವಿದ್ಯಾರ್ಥಿಗಳು ಒಂದು ಬೆಂಚಲ್ಲಿ ಕೂತ್ಕೊಳ್ತಾರೆ ಅಂದರೆ 30 ವಿದ್ಯಾರ್ಥಿಗಳು ಕೂತ್ಕೊಳ್ಬೇಕು ಅಂದರೆ ಹೆಚ್ಚು ಕಮ್ಮಿ ಎಷ್ಟು ಬೆಂಚ್ ಬೇಕು ಅಂತ. ಭಾಳ ಈಸಿ ಆಗಿದೆ ಇಲ್ಲಿ. ಸೊ ಒಂದು ಬೆಂಚಲ್ಲಿ ಕುಳಿತುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 5 ಅಂತ ಬರ್ಕೊಂಡಿದ್ದೀವಿ ನಾವು. ಸೊ ಅವಾಗ ಏನು ಮಾಡಬೇಕು, ಭಾಗಾಕಾರದ ನಿಯಮಕ್ಕೆ ಒಳಪಡಿಸಬೇಕು. 30 ವಿದ್ಯಾರ್ಥಿಗಳಿಗೆ ಬೇಕಾದ ಬೆಂಚುಗಳು ಅಂದರೆ 30 ವಿದ್ಯಾರ್ಥಿಗಳು ಮತ್ತು ಬೆಂಚಿನಲ್ಲಿ ಕುಳಿತುಕೊಳ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, 5. ಹಾಗಾಗಿ 30 ಡಿವೈಡ್ ಬೈ 5 ಅಂದರೆ ಅದು 6 ಬೆಂಚುಗಳಾಗುತ್ತೆ. ಸೊ ಹಾಗಾದರೆ 30 ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಎಷ್ಟು ಬೆಂಚುಗಳು ಬೇಕು ಅಂದರೆ 6 ಬೆಂಚುಗಳು ಬೇಕಾಗುತ್ತೆ, ಅಷ್ಟೇ ಅದು. ಸೊ 9th ಒನ್ನು 7 ಬಾಕ್ಸ್ಗಳಲ್ಲಿ 70 ಕ್ಯಾಂಡಲ್ಗಳನ್ನು ಸಮನಾಗಿ ಜೋಡಿಸಲಾಗಿದೆ. ನೋಡಿ 7 ಬಾಕ್ಸ್ ಇದೆ. ಆ 7 ಬಾಕ್ಸಲ್ಲಿ ಸುಮಾರು 70 ಕ್ಯಾಂಡಲ್ಗಳನ್ನು ಒಂದು ಚೂರು ವ್ಯತ್ಯಾಸ ಮಾಡದೆ ಈಕ್ವಲ್ ಆಗಿ ಜೋಡಿಸಿರ್ತಾರೆ. ಹಾಗಾದರೆ ಪ್ರತಿ ಬಾಕ್ಸಲ್ಲಿ ಎಷ್ಟು ಕ್ಯಾಂಡಲ್ ಇರುತ್ತೆ ಅಂದರೆ ನಾವು ಕಂಡುಹಿಡಬೇಕು ಈಗ. ಸೊ ಒಟ್ಟು ಕ್ಯಾಂಡಲ್ ಎಷ್ಟು, 70. ಬಾಕ್ಸ್ಗಳ ಸಂಖ್ಯೆ ಎಷ್ಟು, 7. ಏನು ಮಾಡಬೇಕು ಇದನ್ನು, ಸೊ 7ನೇ ಮುಗ್ಗಿಯಿಂದ 70 ಏನು ಮಾಡಬೇಕು, ನಾವು ಗುಣಾಕಾರದ ನಿಯಮಕ್ಕೆ ಒಳಪಡಿಸಬೇಕು, ಅದು ಡಿವಿಷನ್ನಲ್ಲಿ. ಹಾಗಾಗಿ 7ರಲ್ಲಿ 70 ಆಗುತ್ತೆ. 7ನ್ನು ನೀವೇನು ಮಾಡಬೇಕು, ಭಾಜ್ಯ 7 ಅಂತ ಹಾಕೊಳ್ಬೇಕು. ಇಲ್ಲಿ ಭಾಜಕ 70 ಬರುತ್ತೆ. ಸೊ 7ರಿಂದ 70ನ್ನು ನಾವು ಡಿವಿಷನ್ಗೆ ಒಳಪಡಿಸಿದಾಗ ಏನಾಗುತ್ತೆ, 7ರಲ್ಲಿ 70 ಆಗುತ್ತೆ, ಆಯಿತಾ. ಹಾಗಾಗಿ ಪ್ರತಿ ಬಾಕ್ಸಲ್ಲಿ ಎಷ್ಟು ಕ್ಯಾಂಡಲ್ ಇರುತ್ತೆ ಅಂದರೆ ಇಲ್ಲಿ ಸುಮಾರು 10 ಕ್ಯಾಂಡಲ್ಗಳು ಇರುತ್ತೆ. ಸೊ ನೆಕ್ಸ್ಟು ಪುನರ್ಮನನ ಹಾಳೆ 12. ಇದನ್ನು ಕ್ವಿಕ್ಕಾಗಿ ಮುಗಿಸ್ಬೋಣ ಈಗ. ನೋಡಿ ಇಲ್ಲಿ ಕಲಿಕಾಫಲ ಹಣ, ಉದ್ದ, ದ್ರವ್ಯರಾಶಿ ಮತ್ತು ಗಾತ್ರಗಳ ಮೂಲಕ್ರಿಯೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಣದ ಬಗ್ಗೆ, ಉದ್ದದ ಬಗ್ಗೆ, ದ್ರವ್ಯರಾಶಿಗಳ ಬಗ್ಗೆ, ಗಾತ್ರಗಳ ಬಗ್ಗೆ ಮತ್ತು ಅವುಗಳ ಮೂಲಕ್ರಿಯೆಗಳ ಬಗ್ಗೆ ಒಂದಷ್ಟು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಕಲಿಕಾಫಲ ಹಣ, ಉದ್ದ, ದ್ರವ್ಯರಾಶಿ ಮತ್ತು ಗಾತ್ರಗಳಿಗೆ ಮೂಲಕ್ರಿಯೆಗಳನ್ನು ಉಪಯೋಗಿಸಿ ನಿತ್ಯ ಜೀವನದ ಸಮಸ್ಯೆಗಳನ್ನು ಬಿಡಿಸುವರು ಮತ್ತು ರಚಿಸುವರು. ಅಂದರೆ ಕೆಲವೊಂದು ನೋಟುಗಳ ಮುಖಬೆಲೆಗಳನ್ನು ಭಾಳ ಸುಲಭವಾಗಿ ಹೇಳ್ತಾರೆ ಅವರು, ಮತ್ತು ಕೆಲವೊಂದು ವಸ್ತುಗಳ ಗಾತ್ರದ ಬಗ್ಗೆ ಅವರಿಗೆ ಅರಿವುಂಟಾಗುತ್ತೆ. ಸೊ ಸೇಮ್ ಅದೇ ರೀತಿಯಲ್ಲಿ ತಮ್ಮ ದೈನಂದಿನ ಜೀವನದಲ್ಲಿ ಈ ಗಾತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಯನ್ನು ಕೊಟ್ಟರೂ ಕೂಡ ಅವರು ಬಿಡಿಸ್ಲಿಕ್ಕೆ ಅವರು ಸಿದ್ಧರಾಗ್ತಾರೆ ಅಂತ ಈ ಒಂದು ಆ್ಯಕ್ಟಿವಿಟೀಸನ್ನು ಮಾಡಿದ ನಂತರದಲ್ಲಿ. ಸೊ ಒಂದೊಂದೇ ಲೆಕ್ಕ ನೋಡೋಣ ಈಗ ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಕೊಟ್ಟಿರುವ ನಾಣ್ಯಗಳ ಅಥವಾ ನೋಟುಗಳ ಮುಖಬೆಲೆಯನ್ನು ಬರೆಯಿರಿ. ನೋಡಿ ₹1 ಕ್ಯಾನ್ ಇದೆ, ₹1 ಅಂತ ಬರ್ಕೊಂಡಿದ್ದೀವಿ. ₹10 ನೋಟ್ ಇದೆ, 10 ಅಂತ ಬರ್ಕೊಂಡಿದ್ದೀವಿ. ₹50 ನೋಟ್ ಇದೆ, 50 ಅಂತ ಬರ್ಕೊಂಡಿದ್ದೀವಿ. ₹100 ನೋಟ್ ಇದೆ, 100 ಅಂತ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ 500 ನೋಟ್ ಇದೆ, 500 ಅಂತ ಇಲ್ಲಿ ಬರ್ಕೊಂಡಿದ್ದೀವಿ, ಅಷ್ಟೇ. ಅದು ಅಂದರೆ ನೋಟಿನ ಮುಖಬೆಲೆಯನ್ನು ಬರ್ಕೋಬೇಕಷ್ಟೇ ಇಲ್ಲಿ. ಸೊ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇದೆ. ನೋಟುಗಳನ್ನು ಕೌಂಟ್ ಮಾಡಿ ಏನು ಮಾಡಬೇಕು, ಎಷ್ಟು ರೂಪಾಯಿ ಅಂತ ಬರೀಬೇಕು ಇಲ್ಲಿ. ಸೊ ಮೊದಲನೇದಕ್ಕೆ ಏನಾಗಿದೆ ಇಲ್ಲಿ, ಸೊ ಆನ್ಸರು 6 ಇಲ್ಲಿ, ಯಾಕಂದರೆ ₹2 3 ನೋಟ್ ಇದೆ. ಸೆಕೆಂಡ್ ಒನ್ಗೆ ಸೊ ಆನ್ಸರ್ ಬಂದು ಇಲ್ಲಿ ದಟ್ ಈಸ್ 100 ಆಗುತ್ತೆ, ಅಂದರೆ ₹50 2 ನೋಟ್ ಇದೆ. ಮೂರನೇದಕ್ಕೆ 10 + 5 ಇದೆ ಇಲ್ಲಿ, ದಟ್ ಈಸ್ 15. ನಾಲ್ಕನೇದು 100 + 50 ಇಲ್ಲಿ ₹100 ಒಂದು ಲೋಟು, ₹50 ಮತ್ತೊಂದು ಲೋಟು, ಅದು 150 ಆಗಬೇಕು. ಆನ್ಸರ್ ಇಲ್ಲಿದೆ. ಇನ್ನು ಕೊನೆಯದಾಗಿ 200 + 10 210 ನೋಡಿ ಇಲ್ಲಿದೆ ಇಲ್ಲಿ, ಆಯಿತಾ. ಸೊ ಮುಖಬೆಲೆಯ ಪ್ರತಿಯೊಂದು ನೋಟಿನ ಮುಖಬೆಲೆಯನ್ನು ಸೊ ಪಾರ್ಟ್ ಬಿ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮ್ಯಾಚ್ ಮಾಡಿ ಬರೀಬೇಕಷ್ಟೇ ಇಲ್ಲಿ. ಸೊ ನೆಕ್ಸ್ಟು ಒಂದು ಪೆನ್ನ ಬೆಲೆ ₹5 ಮತ್ತು ಒಂದು ರಬ್ಬರ್ನ ಬೆಲೆ ₹3. ಮೋನಿಶಾ ಒಂದು ಪೆನ್ ಮತ್ತು 2 ರಬ್ಬರ್ಗಳನ್ನು ಕೊಂಡಳು. ಹಾಗಾದರೆ ಅವಳು ಕೊಡಬೇಕಾದ ಹಣ ಎಷ್ಟು ಅಂತ. ಈಗಾಗಲೇ ನಮ್ಗೆ ಗೊತ್ತಾಗಿದೆ, ಒಂದು ಪೆನ್ ಬೆಲೆ ಎಷ್ಟು ₹5 ಅಂತ ಗೊತ್ತಾಗಿದೆ, ಒಂದು ರಬ್ಬರ್ನ ಬೆಲೆ ಎಷ್ಟು ₹3 ಅಂತ ಗೊತ್ತಾಗಿದೆ. ನಾವು ಫಸ್ಟ್ ಏನು ಮಾಡಬೇಕು, ಅವೆರಡನ್ನೂ ಕೂಡ ಇಲ್ಲಿ ಗುಣಾಕಾರ ಮಾಡ್ಕೊಳ್ಬೇಕು ಈಗ. ಸೊ 2 ರಬ್ಬರ್ನ ಬೆಲೆ ಎಷ್ಟು, 2 × 3 ಇದೆ ಇಲ್ಲಿ, ಆಯಿತಾ. ಸೊ ಒಂದು ರಬ್ಬರ್ನ ಬೆಲೆ ₹3 ಆಗುತ್ತೆ. ಮೋನಿಶಾ ಒಂದು ಪೆನ್ ಮತ್ತು 2 ರಬ್ಬರನ್ನು ಕೊಂಡುಕೊಂಡಳು. ಒಂದು ಪೆನ್ ಬೆಲೆ ಎಷ್ಟು, ₹5. ಒಂದು ರಬ್ಬರ್ನ ಬೆಲೆ ಎಷ್ಟು, ಇಲ್ಲಿ ₹3 ಆಗುತ್ತೆ. ಹಾಗಾಗಿ ಒಂದು ಪೆನ್ ಮತ್ತು 2 ರಬ್ಬರ್ಗಳನ್ನು ಕೊಂಡುಕೊಳ್ತಾರೆ ಅಂದರೆ ಏನು ಮಾಡಬೇಕು, ಫಸ್ಟು ಅದನ್ನು ನಾವು 2 × 3 ಮಾಡ್ಕೊಳ್ಬೇಕು. ಆವಾಗ 2 ರಬ್ಬರ್ಗಳ ಬೆಲೆ ಎಷ್ಟು, 2 × 3 ಆಗುತ್ತೆ. ಅಲ್ಲಿಗೆ ₹6 ಆಗುತ್ತೆ ಇಲ್ಲಿ. ಸೊ ಮೊದಲನೇ ಲೆಕ್ಕ. ಸೊ ಹಾಗಾಗಿ ನೋಡಿ ಇಲ್ಲಿದೆ ಬಲಭಾಗದಲ್ಲಿ, ಒಂದು ಪೆನ್ನು ₹5 ಆಗುತ್ತೆ, 2 ರಬ್ಬರ್ನ ಬೆಲೆ ಸೊ ಇಲ್ಲಿ ₹6 ಆಗುತ್ತೆ. ಸೊ 5 + 6 ಎಷ್ಟಾಗುತ್ತೆ ಇಲ್ಲಿ, ₹11 ಆಗುತ್ತೆ. ಮೋನಿಶಾ ಕೊಡಬೇಕಾದ ಹಣ ಎಷ್ಟು ಇಲ್ಲಿ, ₹11 ಅವಳು ಇಲ್ಲಿ ಕೊಡಬೇಕಾಗುತ್ತೆ, ಆಯಿತಾ. ಸೊ ನೆಕ್ಸ್ಟು
ಕೆಳಗೆ ನೀಡಿರತಕ್ಕಂಥ ಚಿತ್ರವನ್ನು ಗಮನಿಸಿ ಅಳತೆ ಪಟ್ಟಿಯ ಸಹಾಯದಿಂದ ಎತ್ತರದ ಅಳತೆ ನೋಡಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಎಡಭಾಗದ ಮೊದಲನೇ ಕಾಲಮಲ್ಲಿ ಒಂದು ಸ್ಕೇಲನ್ನು ಕೊಟ್ಟಿದ್ದಾರೆ. 15 ಸೆಂಟಿಮೀಟರ್ ಸ್ಕೇಲ್ ಅಂತ ಅಂದ್ಕೊಳ್ಳಿ. ಅದನ್ನು ಆ ಸ್ಕೇಲ್ನ ಸಹಾಯದಿಂದ ಇಲ್ಲಿ ಕೊಟ್ಟಿರತಕ್ಕಂಥ ಹೂವುಗಳ ಅಳತೆಯನ್ನು ನಾವು ಇಲ್ಲಿ ಲೆಕ್ಕ ಹಾಕಬೇಕು, ಅಂದರೆ ಅಳತೆಯನ್ನು ನೋಡಬೇಕು ಅಂತ. ಈ ಹೂವು ಎಷ್ಟು ಸೆಂಟಿಮೀಟರ್ ಇದೆ, ಇದು ಎಷ್ಟು ಸೆಂಟಿಮೀಟರ್ ಬರುತ್ತೆ, ಇದು ಮತ್ತು ಇದು ಈಗ ಆಯಿತಾ. ಸೊ ನೀವೇ ಪ್ರಾಕ್ಟಿಕಲ್ ಆಗಿ ಸ್ಕೇಲ್ ಹಿಡ್ಕೊಂಡು ಸೆಂಟಿಮೀಟ್ರನ್ನ ಅಳತೆ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನಾನು ಮಾಡಿರೋದ್ರಿಂದ ನಿಮ್ಗೆ ಹೇಳ್ಬಿಡ್ತೀನಿ. ಮೊದಲನೇ ಎ ಅಂತಕ್ಕಂಥ ಹೂವಿನ ಉದ್ದ ಎಷ್ಟು ಅಂದರೆ 6.5 ಸೆಂಟಿಮೀಟರ್ ಇದೆ. ಸೊ ಸೆಕೆಂಡ್ ಒಂದು ಬಂದು 10 ಸೆಂಟಿಮೀಟ್ರು, ಮೂರನೇದು ಬಂದು 13 ಸೆಂಟಿಮೀಟ್ರು, ನಾಲ್ಕನೇದು ಬಂದು 4 ಸೆಂಟಿಮೀಟ್ರ್ ಇದೆ ಆಯಿತಾ. ಸೊ ನೆಕ್ಸ್ಟು ನಿಮ್ಮ ಬ್ಯಾಗ್ನಲ್ಲಿರತಕ್ಕಂಥ ವಸ್ತುಗಳ ಉದ್ದವನ್ನು ಅಳತೆ ಮಾಡಿ ಅಂತ. ಇಸ್ ಲೈಕ್ ಒಂಥರ ಪ್ರಾಕ್ಟಿಕಲ್ ಆ್ಯಕ್ಟಿವಿಟಿ ಇದು. ನಿಮ್ಮ ಬ್ಯಾಗಲ್ಲಿ ಏನೆಲ್ಲ ವಸ್ತು ಇರುತ್ತೆ ಅವೆಲ್ಲವನ್ನು ಸ್ಕೇಲ್ನ ಸಹಾಯದಿಂದ ಅಳತೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಪೆನ್ಸಿಲ್ಲು, ನೀವು ಅದನ್ನು ಯೂಸ್ ಮಾಡಿಲ್ಲ ಅಂದರೆ 15 ಸೆಂಟಿಮೀಟ್ರ್ ಇರುತ್ತೆ, ಅದನ್ನು ನಾವು ಹಂಗೆ ಅಳತೆ ಮಾಡಿಬಿಟ್ಟಿದ್ದೀವಿ. ಇನ್ನು ಪೆನ್ ಬಂದು 15 ಸೆಂಟಿಮೀಟ್ರು, ಒಂದು ಅಪ್ರಾಕ್ಸಿಮೇಟಾಗಿ ಬರ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಅಳತೆ ಮಾಡಿ ಬರಿಬೋದು. ಇನ್ನು ರಬ್ಬರ್ ಬಂದು 3 ಸೆಂಟಿಮೀಟ್ರು, ಅದು ಸೈಜು ಚಿಕ್ಕದಾಗಿರುತ್ತೆ. ಗಣಿತ ಪುಸ್ತಕದ ಉದ್ದ ಬಂದು 25 ಸೆಂಟಿಮೀಟ್ರು, ಸ್ವಲ್ಪ ಲಾರ್ಜ್ ಇರುತ್ತೆ ಬುಕ್ಸ್ ಅದು. ಹಾಗಾಗಿ ಬೇಕಾದರೆ ನಿಮ್ಮ ಗಣಿತದ ಮರುಸಿಂಚನ ಅಭ್ಯಾಸ ಪುಸ್ತಕವನ್ನೇ ನೀವು ಸೆಂಟಿಮೀಟ್ರಲ್ಲಿ ಅದನ್ನು ಅಳತೆ ಮಾಡಿ ಬರ್ಕೊಳ್ಬೋದು, ಅದೇನು ತಪ್ಪಾಗಲ್ಲ. ಒಂದು ಪ್ರಾಕ್ಟಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ನಿಮಗೆ ಆಯಿತಾ. ಸೊ ನೆಕ್ಸ್ಟು ಕೆಳಗಿನ ವಸ್ತುಗಳನ್ನು ಅಳತೆ ಮಾಡಲು ಬಳಸ್ತಕ್ಕಂಥ ಮಾನದ ಮುಂದೆ ಟಿಕ್ ಮಾರ್ಕ್ ಚಿಹ್ನೆಯನ್ನು ಹಾಕಿ ಅಂತ. ಈಗ ನಾವು ಪೆನ್ಸಿಲನ್ನು ಯಾವ ಮಾನದ ಮುಖಾಂತರವಾಗಿ ನಾವು ಹೇಳ್ತೀವಿ ಅದನ್ನು, ಪೆನ್ಸಿಲ್ ಅಂತ ಬಂದಾಗ ನಾವು ಸೆಂಟಿಮೀಟ್ರ್ ಪರ್ಪಸ್ಗೆ ಉಪಯೋಗಿಸ್ತೀವಿ, ಎಷ್ಟು ಸೆಂಟಿಮೀಟ್ರ್ ಇದೆ ಅಂತ. ಇನ್ನು ಬಟ್ಟೆ ಅಂತ ಬಂದಾಗ ನಾವು ಎಷ್ಟು ಮೀಟ್ರ್ ಬಟ್ಟೆ ಬೇಕು ಅಂತ ಕೇಳ್ತೀವಿ ಮತ್ತು ಪರ್ಚೇಸ್ ಮಾಡ್ತೀವಿ, ಹಾಗಾಗಿ ಅದನ್ನು ಮೀಟ್ರ್ನಲ್ಲಿ ಹೇಳುವಂಥದ್ದು. ಒಂದು ಮನೆಯ ಉದ್ದವನ್ನು ನಾವು ಲೆಕ್ಕ ಹಾಕಬೇಕು ಅಂದರೆ ಅದನ್ನು ಕೂಡ ಮೀಟ್ರಲ್ಲಿ ಅದನ್ನು ಹೇಳ್ತೀವಿ ನಾವು. ಸೆಂಟಿಮೀಟ್ರ್ ಆಗಲಿ ಕಿಲೋಮೀಟ್ರ್ ಆಗಲಿ ಹೇಳಲಿಕ್ಕೆ ಹೋಗಲ್ಲ. ಬಾಗಿಲಿನ ಎತ್ತರವನ್ನು ಕೂಡ ಅದನ್ನು ನಾವು ಮೀಟ್ರಲ್ಲೇ ನಾವು ಹೇಳುವಂಥದ್ದು ಮತ್ತು ಅಳತೆ ಮಾಡುವಂಥದ್ದು. ಇನ್ನು ಕೊನೆಯದಾಗಿ ಇನ್ನು ಅಜ್ಜಿಯ ಊರಿಗಿರತಕ್ಕಂಥ ದೂರ, ಯಾವುದಾದ್ರು ಒಂದು ಊರಿನ ದೂರವನ್ನು ಹೇಳಬೇಕಾದ್ರೆ ಅದು 1 ಕಿಲೋಮೀಟ್ರ್ ಇದೆ, 5 ಕಿಲೋಮೀಟರ್ಸ್ ಇದೆ, 10 ಕಿಲೋಮೀಟ್ರ್ ಇದೆ ಅಂದ್ಬಿಟ್ಟು ಅದನ್ನು ಕಿಲೋಮೀಟ್ರಲ್ಲಿ ನಾವು ಹೇಳ್ತೀವಿ ಆಯಿತಾ. ಸೊ ನೆಕ್ಸ್ಟು ಮಾದರಿಯಂತೆ ಹೊಂದಿಸಿ ಬರೆಯಿರಿ ಅಂತ ಇದೆ. ಇದು ಕೂಡ ಭಾಳ ಈಸಿ ಇದೆ. ಅಂದರೆ ಅದನ್ನು ಅಡಿಷನ್ ಮಾಡಿ ನಾವೇನು ಮಾಡಬೇಕು, ಅದನ್ನು ಮಾರ್ಕಲ್ಲಿ ತೋರಿಸ್ಬೇಕು. ಅದನ್ನು 5 ಸೆಂಟಿಮೀಟ್ರು 3 ಸೆಂಟಿಮೀಟ್ರ್ ಎಷ್ಟಾಗುತ್ತೆ, 8 ಸೆಂಟಿಮೀಟ್ರ್. 4 ಎಷ್ಟಾಗುತ್ತೆ, ದಟ್ ಈಸ್ 11 ಸೆಂಟಿಮೀಟ್ರು. 8 ಕಿಲೋಮೀಟ್ರು 2 ಕಿಲೋಮೀಟ್ರ್, ಅದು 10 ಕಿಲೋಮೀಟ್ರ್ ಆಗುತ್ತೆ. ಸೊ 6 ಸೆಂಟಿಮೀಟ್ರ್ 10 ಸೆಂಟಿಮೀಟ್ರ್ ಬಂದು 16 ಸೆಂಟಿಮೀಟ್ರ್ ಆಗುತ್ತೆ. ಅಂದರೆ ಮ್ಯಾಚ್ ಮಾಡಬೇಕು ಯಾವುದಕ್ಕೆ ಯಾವ್ದು ಸರಿ ಇದೆ ಅಂತ. ಸೊ ಇವುಗಳಲ್ಲಿ ಹೆಚ್ಚು ತೂಕ ಇರತಕ್ಕಂಥ ಒಂದು ವಸ್ತುವಿಗೆ ವೃತ್ತ ಹಾಕಿ ಅಂತ. ಅಂದರೆ ಭಾಳ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವುದು ಗಾತ್ರದಲ್ಲಿ ಸ್ವಲ್ಪ ಅದರ ಪ್ರಮಾಣ ಗಾತ್ರ ಮತ್ತು ಜಾಸ್ತಿ ಇರುತ್ತೋ ಆಲ್ಮೋಸ್ಟ್ ಅದೇ ಕೂಡ ಅದು ತೂಕ ಇರತಕ್ಕಂಥ ವಸ್ತು ಆಗುತ್ತೆ. ನೋಡಿ ಇಲ್ಲಿ ಯಾವುದೋ ಒಂದು ಕಲ್ಲು ಅನಿಸುತ್ತೆ, ಇದು ಅದೇ ಹೆಚ್ಚಿನ ತೂಕವನ್ನು ಹೊಂದಿರುತ್ತೆ. ಸೆಕೆಂಡ್ ಒನ್ನಲ್ಲಿ ದಟ್ ಈಸ್ ಕ್ರಿಕೆಟ್ ಬಾಲ್, ಇದು ಅದೊಂಥರ ಕಲ್ಲು ಥರ ಇರುತ್ತೆ, ಹಾಗಾಗಿ ತುಂಬ ವೆಯ್ಟ್ ಇರುತ್ತೆ ಅದು. ಸೊ ಅದಕ್ಕೆ ವೃತ್ತ ಹಾಕೊಂಡಿದ್ದೀವಿ. ಇನ್ನು ಮೂರನೇದು ಬಂದು ನೋಡಿ ಯಾವುದೋ ಇದು ಐ ಥಿಂಕ್ ಹಂಡೆಯ ಒಂದು ರೂಪದ ಒಂದು ವಸ್ತು ಇದು, ಹಾಗಾಗಿ ಇದು ಕೂಡ ತೂಕ ಇರುತ್ತೆ. ಇನ್ನು ಲೋಟದಲ್ಲಿ ಜಾಸ್ತಿ ಲೋಟ ಅಷ್ಟು ಹಗುರವಾಗಿರುತ್ತೆ, ಇನ್ನು ಬಕೆಟ್ ಕೂಡ ಅದು ಹಗುರವಾಗಿರುತ್ತೆ. ಇವೆಲ್ಲವೂ ಕೂಡ ಈ ಸಿಲ್ವರ್ ಹಂಡೆಗಳಾಗಲಿ ಅಥವಾ ಇವೆಲ್ಲವೂ ಕೂಡ ಏನಾಗುತ್ತೆ, ಅದು ಹೆಚ್ಚು ತೂಕವನ್ನು ಹೊಂದಿರುತ್ತೆ ಆಯಿತಾ. ಸೊ ನೆಕ್ಸ್ಟು ಇನ್ನು 5ನೇದರಲ್ಲಿ ಇಲ್ಲಿ ಒಂದಷ್ಟು ಟೇಬಲ್ ಇದೆ, ಬೆಂಚ್ ಇದೆ ಮತ್ತು ಕಾರಿದೆ. ಕಾರು ಹೆಚ್ಚಿನ ತೂಕವನ್ನು ಇಲ್ಲಿ ಹೊಂದಿರುತ್ತೆ. ನೆಕ್ಸ್ಟು ಹೂವು ಇದೆ, ಇಲ್ಲೊಂದು ಆ್ಯಪಲ್ ಕೊಟ್ಟಿದ್ದಾರೆ ಮತ್ತು ಇಲ್ಲೊಂದು ಎಲೆ ಇದೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಹಣ್ಣೇನಿದೆ, ಈ ಹಣ್ಣೆ ಈ ಹೂವು ಮತ್ತು ಎಲೆಗಿಂತ ಅದು ತೂಕವನ್ನು ಹೊಂದಿರುತ್ತೆ ಆಯಿತಾ. ಸೊ ನೆಕ್ಸ್ಟು ಕೆಳಗಿನ ವಸ್ತುಗಳನ್ನು ತೂಕ ಮಾಡಲು ಬಳಸ್ತಕ್ಕಂಥ ತೂಕದ ಮಾನದ ಮುಂದೆ ನಾವು ಟಿಕ್ ಮಾರ್ಕ್ ಹಾಕಬೇಕು. ನಾವು ಆವಾಗಲೇ ಮಾಡಿದ್ವಲ್ಲ ಒಂದು ಆ್ಯಕ್ಟಿವಿಟಿ, ಅದೇ ರೀತಿಯಲ್ಲಿ. ಸೊ ಅಕ್ಕಿಯನ್ನು ನಾವು ಹೇಗೆ ಯಾವ ಮಾನದ ಮುಖಾಂತರ ಹೇಳ್ತೀವಿ ಅದನ್ನು, ಸೊ ಕೆ ಜಿಯಲ್ಲಿ 1 kg ಅಕ್ಕಿ 2 kg ಅಕ್ಕಿ ಅಂತ ಹೇಳಲ್ವಾ. ಚಿನ್ನವನ್ನು ಗ್ರಾಮ್ಗಳಲ್ಲಿ ಹೇಳುವಂಥದ್ದು. ಇನ್ನು ಬಿಸ್ಕೆಟನ್ನು ಕೂಡ ನಾವು ಗ್ರಾಮ್ಗಳಲ್ಲಿ ಹೇಳುವಂಥದ್ದು. ಇನ್ನು ಬೇಳೆಯನ್ನು ನಾವು ಕೆ ಜಿಯಲ್ಲಿ ಇಲ್ಲಿ ಹೇಳುವಂಥದ್ದು. ಹಾಗಾಗಿ ಸಂಬಂಧಪಟ್ಟಿದ್ದಕ್ಕೆ ನಾವು ಟಿಕ್ ಹಾಕಬೇಕಾಗತ್ತೆ. ಸೊ 10th ಒನ್ ನೋಡೋಣ. ಈಗ ಕೋಷ್ಟಕವನ್ನು ಗಮನಿಸು, ಮುಂದಿನ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಚೌಕದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಈಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಸೇಬು ಹಣ್ಣು ಮತ್ತು ಕಿತ್ತಳೆ ಹಣ್ಣುಗಳ ಒಟ್ಟು ತೂಕ ಅಂತ. ನೋಡಿ ಇಲ್ಲಿ ಸೇಬು ಮತ್ತು ಕಿತ್ತಳೆ 4, 2 6 kg ಆಗುತ್ತೆ, 6 kg ಬರ್ಕೋಬೇಕು. ದ್ರಾಕ್ಷಿ ಮತ್ತು ಸಪೋಟ ಹಣ್ಣುಗಳ ತೂಕ 3 kg 1 kg ಎಷ್ಟಾಗುತ್ತೆ, 4 kg. ದ್ರಾಕ್ಷಿ ಹಣ್ಣಿನ ತೂಕವು ಕಿತ್ತಳೆ ಹಣ್ಣಿನ ತೂಕಕ್ಕಿಂತ ಎಷ್ಟು ಹೆಚ್ಚಿದೆ ಅಂದರೆ 1 kg ಇದೆ ಇಲ್ಲಿ. ಸೊ ದ್ರಾಕ್ಷಿ ಎಷ್ಟು 3 kg, ಕಿತ್ತಳೆ ಎಷ್ಟು ಇಲ್ಲಿ 2 kg ಇದೆ. ಹಾಗಾಗಿ ದ್ರಾಕ್ಷಿ ಹಣ್ಣಿನ ತೂಕ ಅಂತಕ್ಕಂಥದ್ದು ಕಿತ್ತಳೆ ಹಣ್ಣಿನ ತೂಕಕ್ಕಿಂತ ಎಷ್ಟು ಹೆಚ್ಚಿದೆ ಅಂದರೆ ಅದು 1 kg ಜಾಸ್ತಿ ಇದೆ ಅಂತ ಆಯಿತಾ. ಸೊ ನೆಕ್ಸ್ಟು ಸಪೋಟ ಹಣ್ಣಿನ ತೂಕವು ಸೇಬು ಹಣ್ಣಿನ ತೂಕಕ್ಕಿಂತ ಎಷ್ಟು ಕಡಿಮೆ ಇದೆ. ನೋಡಿ ಸಪೋಟ ಎಷ್ಟು 1 kg ಇದೆ, ಸೇಬು ಎಷ್ಟು 4 ಇದೆ. ಹಾಗಾಗಿ ಇಲ್ಲಿ 3 kg ಕಡಿಮೆ ಇದೆ. ಯಾವುದು ಸಪೋಟ ಹಣ್ಣಿನ ತೂಕ ಅಂತಕ್ಕಂಥದ್ದು ಸೇಬಿನ ಹಣ್ಣಿನ ತೂಕಕ್ಕಿಂತ 3 kg ಕಮ್ಮಿ ಇರುವಂಥದ್ದು. ಕೆಲವೊಂದನ್ನು ಆ್ಯಡ್ ಮಾಡ್ಕೊಳ್ಬೇಕು, ಕೆಲವೊಂದನ್ನು ಮೈನಸ್ ಮಾಡಬೇಕು, ಆವಾಗ ನಮಗೆ ಭಾಳ ಈಸಿಯಾಗಿ ಅದು ಉತ್ತರ ಗೊತ್ತಾಗ್ಬಿಡುತ್ತೆ. ಸೊ ಹೆಚ್ಚು ನೀರು ಹಿಡಿತಕ್ಕಂಥ ಒಂದು ಚಿತ್ರಕ್ಕೆ ವೃತ್ತ ಹಾಕಬೇಕು.
ಅಂದರೆ ವಸ್ತುಗಳ ಗಾತ್ರವನ್ನು ನೋಡ್ಕೊಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಇಲ್ಲಿ ಬಕೆಟ್ ಇದೆ, ಇದು ಹೆಚ್ಚು ನೀರನ್ನು ಹಿಡಿತಿದೆ, ಹಾಗಾಗಿ ಇದೇ ಸರಿಯಾದಂಥ ಸೆಕೆಂಡ್ ಒನ್ನು ನೋಡಿ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೆಕ್ಸ್ಟು ಕೆಳಗಿನ ವಸ್ತುಗಳನ್ನು ಯಾವ ಮಾನಗಳಲ್ಲಿ ಅಳೆಯುತ್ತಾರೆ ಅಂತ ಕೇಳಿದ್ದಾರೆ. ಇದು ಕೂಡ ಭಾಳ ಈಸಿ. ನೋಡಿ ಇಲ್ಲಿ ವಸ್ತುಗಳು ಮತ್ತು ಅಳೆಯುವ ಮಾನ ಅಂತ ಕೊಟ್ಟಿದ್ದಾರೆ. ಸೊ ಹಾಲನ್ನು ನಾವು ಲೀಟ್ರಲ್ಲಿ ಅಳತೆ ಮಾಡ್ತೀವಿ, ಅಡುಗೆ ಎಣ್ಣೆಯನ್ನು ಕೂಡ ಲೀಟ್ರಲ್ಲೇ ನಾವು ಪರ್ಚೇಸ್ ಮಾಡುವಂಥದ್ದು, ಪೆಟ್ರೋಲ್ ಕೂಡ ಲೀಟ್ರಲ್ಲಿ ಹಾಕ್ಸ್ಕೊಳ್ಳುವಂಥದ್ದು, ತುಪ್ಪ ಮಾತ್ರ ಕೆ ಜಿಯಲ್ಲಿ ನಾವು ಅದನ್ನು ಅಳತೆ ಮಾಡ್ತೀವಿ. ಸೊ ನೆಕ್ಸ್ಟು ಕೊನೆಯದಾಗಿ ಇಲ್ಲಿ ಒಂದು ಊರಿನ ವಿವಿಧ ರೈತರು ಹಾಲಿನ ಡೈರಿಗೆ ಹಾಕಿದ ಹಾಲಿನ ಪ್ರಮಾಣವನ್ನು ನೀಡಲಾಗಿದೆ. ಪ್ರತಿ ರೈತರು ಆ ದಿನ ಡೈರಿಗೆ ಹಾಕಿದಂಥ ಹಾಲಿನ ಒಟ್ಟು ಪ್ರಮಾಣವನ್ನು ಮಾದರಿಯಂತೆ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ರೈತರ ಹೆಸರನ್ನು ಕೊಟ್ಟಿದ್ದಾರೆ, ರಾಮು, ಜೋಸೆಫ್, ಫಾತಿಮಾ ಮತ್ತು ನಿರ್ಮಲ, ಇವರೆಲ್ಲರೂ ಕೂಡ ರೈತರು. ಇವರು ಒಂದು ದಿನಕ್ಕೆ 2 ಬಾರಿ ಡೈರಿಗೆ ಹಾಲನ್ನು ಹಾಕ್ತಾರೆ. ಸೊ ಬೆಳಿಗ್ಗೆ ಮತ್ತು ಸಂಜೆ. ನೋಡಿ ರಾಮು ಅಂತಕ್ಕಂಥವನು ಬೆಳಿಗ್ಗೆ 5 ಲೀಟ್ರು, ಸಂಜೆ 6 ಲೀಟ್ರು, ಇವೆರಡನ್ನೂ ಕೂಡಬೇಕು. 6 + 5 + 6 ಬಂದು 11 ಲೀಟ್ರ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ 5 ಅಂತ ಪ್ರಿಂಟ್ ಆಗಬೇಕಿತ್ತು, 5 ಅದು 6 ಅಂತ ಆಗ್ಬಿಟ್ಟಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಇನ್ನು ಜೋಸೆಫ್ ಬೆಳಿಗ್ಗೆ 3 ಲೀಟ್ರು, ಸಂಜೆ 4 ಲೀಟ್ರ್ ಆಗ್ತಾನೆ. ಸೊ ಇಲ್ಲಿ 7 ಲೀಟ್ರ್ ಆಗುತ್ತೆ ಒಟ್ಟು. ಫಾತಿಮಾ ಬಂದು ಬೆಳಿಗ್ಗೆ 8, ಸಂಜೆ 7 ಲೀಟ್ರ್ ಆಗ್ತಾಳೆ. 8 ಮತ್ತು 7 ಬಂದ್ಬಿಟ್ಟು ಅದು 15 ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇನ್ನು ನಿರ್ಮಲಾ ಅಂತಕ್ಕಂಥವಳು ದಟ್ ಈಸ್ 4 ಲೀಟ್ರ್ ಬೆಳಿಗ್ಗೆ, 5 ಲೀಟ್ರ್ ಸಂಜೆ ಹಾಲನ್ನು ಹಾಕುವಂಥದ್ದು ಡೈರಿಗೆ. 4 + 5 9 ಲೀಟ್ರ್ ಆಗುತ್ತೆ. ಆ ಥರ ಬರ್ಕೊಳ್ಬೇಕು ಅದನ್ನು. ಸೊ ನಿತ್ಯ ಜೀವನದಲ್ಲಿ ಲೀಟ್ರ್ಗಳಲ್ಲಿ ಅಳಿತಕ್ಕಂಥ ವಿವಿಧ ಪದಾರ್ಥಗಳ ಪಟ್ಟಿಯನ್ನು ನಾವಿಲ್ಲಿ ಬರೀಬೇಕು. ಭಾಳ ಈಸಿ. ಹಾಲು, ಮೊಸರು, ಎಣ್ಣೆ, ಪೆಟ್ರೋಲ್ ಮತ್ತು ಡೀಸೆಲ್ ಇವೆಲ್ಲವನ್ನು ನಾವು ಲೀಟ್ರಲ್ಲೇ ಅಳತೆ ಮಾಡೋದು. ಸೊ ಇಲ್ಲಿಗೆ ಈ ವಿಡಿಯೋ ಸೆಷನ್ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ಇನ್ನು ಉಳಿದಂತೆ ಲೆವೆಲ್ 2ನಲ್ಲಿ ಉಳಿದಂಥ ಎಲ್ಲ ಭಾಗವನ್ನು ನಾವು ಇದೇ ರೀತಿ ಪ್ರತಿಯೊಂದು ಲೆಕ್ಕಗಳನ್ನು ಬಿಡಿಸ್ಕೊಂಡು ಸರಿಯಾದ ಉತ್ತರವನ್ನು ಬರೆದು ಅದಕ್ಕೆ ಸೂಕ್ತವಾದ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸ ಅಂತೂ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಅದು ನಿಮಗೆ ಸಿಗ್ತಾ ಇರುತ್ತೆ.